ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ಇವತ್ತು ನಮ್ಮೊಂದಿಗೆ ಇದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಗುರುಗಳೇ. ನಮಸ್ಕಾರ. ಈಗ ಸಾಮಾನ್ಯವಾಗಿ ಎಲ್ಲರ ಬಾಯಲ್ಲಿ ಒಂದೇ ಒಂದು ಮಾತು ನಾವು ಯಾವಾಗಲೂ ಕೇಳೋದು ಏನು ಅಂತಂದರೆ, ಎಲ್ಲರೂ ದೇವರ ಇಚ್ಛೆ, ಎಲ್ಲವೂ ಕೂಡ ದೇವರ ಇಚ್ಛೆಯಂತೆ ನಡೆಯುತ್ತೆ, ಅವನೇ ಎಲ್ಲವನ್ನ ನಿರ್ಧಾರ ಮಾಡ್ತಾನೆ ಅಂತೇಳಿ ಎಲ್ಲರೂ ಹೇಳಿರ್ತಾರೆ. ಹಾಗಾದರೆ ಎಲ್ಲವೂ ಕೂಡ ಅವನ ಇಚ್ಛೆಯಾದರೆ ನಮ್ಮ ಕೈಯಿಂದ ನಡೆಯೋದೇನು? ನಾವೇನು ಪ್ರಯತ್ನ ಮಾಡಬೇಕು? ನಿಜವಾಗ್ಲೂ ಕೂಡ ಎಲ್ಲವೂ ದೇವರ ಇಚ್ಛೆಯಂತೆ ನಡೆಯುತ್ತಾ, ಅಥವಾ ನಮ್ಮ ಕೈಯೂ ಏನನ್ನಾದರೂ ಬದಲಾಯಿಸುವಂಥ ಶಕ್ತಿ ಇರುತ್ತಾ? ಅದಕ್ಕೆ ಅವಕಾಶ ದೇವರು ನಮಗೆ ಕೊಟ್ಟಿರ್ತಾನ ಅನ್ನೋದ್ರ ಬಗ್ಗೆ ಇವತ್ತು ಗುರೂಜಿ ಹತ್ರ ಮಾತಾಡ್ತಾ ಹೋಗೋಣ. ಗುರೂಜಿ, ಈಗ ಎಲ್ಲರೂ ಸುಮಾರಾಗಿ ಹೇಳಿರ್ತಾರೆ, ನನ್ನ ಕೈಲಿ ಏನಾದರೂ ಆಗಲಿಲ್ಲ ಅಂದ ಕೂಡಲೇ ಹೆಚ್ಚಿನ ಪಕ್ಷ ಕೇಳೋದು, ನಮ್ಮ ಕೈಲಿ ಏನೋ ಆಗಲಿಲ್ಲ ಅಂತಂದರೆ ದೇವ್ರ ಇಚ್ಛೆ ಬಿಡು ಆಗತ್ತೆ ಅಂತ ಹೇಳಿರ್ತಾರೆ. ಹಾಗಾದರೆ ನಿಜವಾಗ್ಲೂ ಎಲ್ಲ ದೇವ್ರ ಇಚ್ಛೆನಾ, ಅಥವಾ ನಮ್ಮ ಕೈಲೂ ಅದನ್ನು ಬದಲಾಯಿಸುವಂಥ ಅವಕಾಶ ಇರುತ್ತಾ ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇಲ್ಲಿ ದೇವರಿಂದ ಆಗತ್ತಾ ನಮ್ಮಿಂದ ಆಗತ್ತಾ ಅನ್ನೋ ಪ್ರಶ್ನೆ ಮೊದಲು ನಾವು ಎಷ್ಟರ ಮಟ್ಟಕ್ಕೆ ಸರಿ ಅಂತ ತಿಳ್ಕೊಬೇಕು. ಯಾರಿಂದನೂ ಆಗಲಿ, ನಮಗೆ ನಮ್ಮಿಂದನಾದ್ರೂ ಆದರೂ ಸರಿ, ದೇವರಿಂದ ಆದರೂ ಸರಿ, ಇದೆರಡೂ ಹೇಳ್ತಿರೋದೇ ತಪ್ಪು. ಕಾರಣ ಏನಂದರೆ, ನಮ್ಮಲ್ಲಿ ದೈವಿಕ ಶಕ್ತಿ ಇದೆ ಅಂತ ಭಗವಂತ ಕಳಿಸಿದ್ದಾರೆ, ಕೊಟ್ಟು ದೈವಶಕ್ತಿ ಇದೆ ಅಂತ ಕೊಟ್ಟು ಕಳಿಸಿದ್ದಾರೆ. ನಮ್ಗೆ ಅರ್ಥ ಆಗಿಲ್ಲ. ಅವ್ರು ಕೊಟ್ಟು ಕಳಿಸಿರೋದನ್ನ ನಾವು ಅದನ್ನು ಓಪನ್ ಮಾಡ್ಕೊಂಡಿಲ್ಲ. ನಾನು ಮಾಡಿದೆ, ನಾನು ಮಾಡ್ತೀನಿ, ನಾನು ಮಾಡಿದೆ, ನಾನು ಮಾಡ್ತೀನಿ, ಇದರಲ್ಲೇ ಕಾಲ ಕಳೀತಾ ಇದ್ದೀವಿ. ಯಾವಾಗೋ ಒಂದು ಸಲ ದೇವ್ರ ಮೇಲೆ ಹಾಕ್ಬಿಡ್ತಾರೆ, ಭಗವಂತ ಎಲ್ಲ ಭಗವಂತನಿಗೆ ಗೊತ್ತಿಲ್ಲದೆ ಇರೋದೇನು ಅಲ್ಲ, ಅವನ ಇಚ್ಛೆ, ದೈವಿಚ್ಛೆ. ಹೌದು, ಇದು ಸೋಮಾರಿತನದ ಕೊನೆಯ ಭಾಗ. ಈ ಸೋಮಾರಿಗಳೇ ಈ ಮಾತು ಹೇಳೋದು, ದೇವರು ಪ್ರಪಂಚಕ್ಕೆ ಕಳಿಸೋದನ್ನು ಎಲ್ರಿಗೂ ಗೊತ್ತಿಲ್ವಾ, ದೇವ್ರಿಗೆ ಗೊತ್ತಿಲ್ವಾ ಅಂತಕ್ಕಂತಹ ಮಾತು ಸೋಮಾರಿತನದ ಮಾತಿದು. ಎಲ್ಲ ತೆಗೆದು ದೇವ್ರ ಮೇಲೆ ಹಾಕ್ಬಿಡೋದು. ಆದರೆ ಪ್ಲ್ಯಾನ್ ಎಲ್ಲ ಇವ್ರದ್ದೇ, ಹೌದಲ್ಲ? ಅವ್ರು ನಡ್ಕೊಳ್ಳೋ ರೀತಿ ಪ್ಲ್ಯಾನ್ ಎಲ್ಲ ಇವ್ರದ್ದೇ. ಕೊನೆಗೆ ತಂದು ಭಗವಂತನ ಮೇಲೆ ಹಾಕ್ಬಿಡೋದು. ಸೊ ಇದು ಎಷ್ಟರ ಮಟ್ಟಕ್ಕೆ ನಾವು ಭಾರ ಹಾಕ್ತಾ ಇರ್ತಕ್ಕಂಥದ್ದು ಸರಿನಾ ತಪ್ಪ? ನಾವು ತಿಳ್ಕೊಂಡ್ರೋ ಸರಿನಾ ತಪ್ಪ? ಅಥವಾ ದೇವರೇ ನಮಗೆ ಕೊಟ್ಟಿರೋ ಮೆಸೇಜ್ ತಪ್ಪ? ಅಥವಾ ನಾವು ಹುಟ್ಟಿರೋದು ಕೇಳಿರೋದು ತಪ್ಪ? ಈ ಹಲವಾರು ಪ್ರಶ್ನೆಗಳನ್ನು ನಾವು ಹಾಕ್ಕೋಬೇಕಾಗತ್ತೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನ ಅರ್ಪಣೆಯನ್ನು ಮಾಡಿ, ಮೊದಲನೇದಾಗಿ ನಮಗೆ ಕುಟುಂಬ ಅಂತ ಒಂದಿದೆ, ಹೌದಾ? ಇಬ್ಬರಲ್ಲಿ 3 ಜನ ಇರಲಿ, 15 ಜನ ಇರಲಿ, ಕುಟುಂಬದ ಮೂಲ ಶಿಕ್ಷಣ ಯಾವುದು? ಕ್ವಶನ್ಗೆ ಉತ್ತರ ತಗೊಂಡ್ರೆ ಕುಟುಂಬದ ಮೂಲ ಶಿಕ್ಷಣ ಯಾವುದು? ಈಗ ಮಕ್ಕಳು ಕೊಡಿಸ್ತಿರೋ ಶಿಕ್ಷಣ ಒಂದು ಕಡೆ ಇಟ್ಬಿಡೋಣ. ಕುಟುಂಬದ ಮೂಲ ಶಿಕ್ಷಣ ಯಾವುದಾಗಿರಬೇಕು, ಯಾವುದಾಗಿದೆ, ಯಾವ್ದು ತಿಳ್ಕೊಂಡಿದ್ದೀವಿ ಅಂತ ಏನಾದ್ರು ಹೇಳಿದ್ರೆ ಅರ್ಥ ಆಗುತ್ತಮ್ಮ? ಅಟ್ಲೀಸ್ಟ್ ಹೇಳೋಕ್ಕೆ ಏನಾದ್ರು ಆಗಬಹುದಾ? ಕುಟುಂಬ ಶಿಕ್ಷಣ ಯಾವುದಾಗ್ಬೋದು? ಕುಟುಂಬ ಶಿಕ್ಷಣ ಅಂದರೆ ಯಾವುದಿರಬಹುದು? ಏನಾದ್ರು ಹೇಳಲಿಕ್ಕಾಗತ್ತಾ? ಅರ್ಥ ಆಗುತ್ತಾ? ಹೋಗಲಿ, ಕುಟುಂಬ ಶಿಕ್ಷಣ ಅಂದರೆ ಯಾವುದು? ಬೇಕಾ ಬೇಡವಾ? ಕುಟುಂಬ ಶಿಕ್ಷಣ ಯಾವುದದು? ಅಂದರೆ ಈಗ ಸಾಮಾನ್ಯ ಜನರ ಪ್ರಕಾರ ನೋಡೋದಾದರೆ, ಈ ಮಕ್ಕಳಿಗೆ ಯಾವ ರೀತಿಯಾಗಿ ಶಿಸ್ತು ಹೇಳ್ಕೊಡ್ತಾರೆ, ಹಾಗೆ ಮನೆಯಲ್ಲಿ ಎಲ್ಲರೂ ಅನ್ಯೋನ್ಯವಾಗಿ ಹೇಗಿರ್ತಾರೆ, ಎಲ್ಲವನ್ನ ಸರಿಯಾದ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತಿದ್ದಾರಾ ಅನ್ನುವಂಥದ್ದು ಈಗ ಬರುವಂಥದ್ದು ಮೂಲ ಶಿಕ್ಷಣ. ಅದಿದೆಯಾ? ಇಲ್ಲ ಗುರುಗಳೇ. ಹೇಳ್ತಾ ಸರಿ ಇದೆಯಾ? ಇಲ್ಲ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಒಳ್ಳೇದಂತೂ ಆಗಿಲ್ಲ ಅಂದಂಗೆ ಅಲ್ವಾ? ಹೌದು. ಹಾಗೆ ಹಾಗಾದರೆ ಕುಟುಂಬ ಶಿಕ್ಷಣಕ್ಕೆ ಕುಟುಂಬಕ್ಕೊಂದು ದೇವರಿರುತ್ತೆ, ಹೌದಾ? ಕುಟುಂಬಕ್ಕೊಂದು ದೇವರಿರುತ್ತೆ, ಕುಲದೇವರು. ಯಾವುದೋ ಒಂದು ಅವ್ರು ಇಷ್ಟು ಬಂದಂಗೆ ಹೇಳ್ಕೊಳ್ಳಿ, ಮನ ದೇವರು, ಕುಲ ದೇವರು, ಗ್ರಾಮ ದೇವರು, ಏನೋ ಒಂದು ಹೇಳ್ಕೊಳ್ಳಿ, ಒಂದು ದೇವರಿರುತ್ತೆ. ಮನೇಲಿರೋ ಕುಟುಂಬದವ್ರು ಎಲ್ಲರಿಗೂ ಒಂದೇ ದೇವ್ರ ಹೋಲಿಕೆ ಆಗಲ್ಲ. ಹೌದು, ಅಲ್ಲೂ ಡಿವೈಡ್ ಆಗತ್ತೆ. ನನಗೆ ಇಷ್ಟ ಇಲ್ಲ, ನೀವು ಬೇಕಾದ್ರೆ ಹೋಗಿ ನಾನು ಈ ದೇವ್ರಿಗೆ ಹೋಗ್ತೀನಿ, ಅಥವಾ ಗಂಡ ಹೆಂಡತಿಲೂ ಬರ್ಬೋದು ಇದು, ಹೌದು ಅಲ್ವಾ? ಹೀಗೆ ಹಲವಾರು ಕುಟುಂಬಗಳಲ್ಲಿ ಈ ವ್ಯಾಖ್ಯಾನ ತುಂಬ ಇದೆ. ಆಮೇಲೆ ಆ ದೇವ್ರು ಸರಿನಾ ನಂಬಿರೋದು ಅಥವಾ ಇನ್ನೊಂದು ದೇವ್ರು ಮಾಡೋದಾ, ಈ ಥರ ಹಲವಾರು ರೀತಿ ದ್ವಂದ್ವದಲ್ಲಿದ್ದೀವಿ ನಾವು. ಹೌದು. ಹಾಗಾದರೆ ನಾವು ಅಂದ್ಕೊಂಡದ್ದು ತಿಳ್ಕೊಂಡ್ರದ್ದು ತಪ್ಪ ಅಂತಕ್ಕಂಥ ಪ್ರಶ್ನೆ ನಾವು ಹಾಕ್ಕೋಬೇಕಾಗತ್ತೆ. ಯಾಕೆ ಅಂದರೆ, ಕುಟುಂಬ ಶಿಕ್ಷಣದ ಸತ್ಯವನ್ನು ತಿಳ್ಕೊಂಡಾಗ, ದೇವಸ್ಥಾನ ನೋಡಿದ್ಯಲ್ಲಮ್ಮ? ಹಾಂ ಗುರುಗಳೇ, ನೋಡಿದ್ದೀನಿ. ಈ ದೇವಸ್ಥಾನಕ್ಕೂ ನಮ್ಮ ಮನೆಗೂ ನಿಕಟವಾದ ಸಂಬಂಧವನ್ನು ಫಸ್ಟ್ ಕಲಿಸ್ಕೋಬೇಕು. ದೇವಸ್ಥಾನದಲ್ಲಿ ದೇವರಿದ್ದಾನೆ, ನಮ್ಮ ಮನೆಯಲ್ಲೂ ದೇವರು ಇರ್ತಾನೆ ಅಂದರೆ ನಾವು ಮಾಡ್ಕೊಂಡಿಲ್ಲ, ಇರ್ತಾನೋ ಬಿಡ್ತಾನೋ ಅವ್ರ ವೈಯಕ್ತಿಕ.
ದೇವ್ರ ಮನೇಲಿ ಇರೋದೇ ಆದರೆ ತೊಂದರೆ ಕಷ್ಟ ಬರೋಂಗಿಲ್ಲ. ಹೌದು. ಬಟ್ ಮನೆಯಲ್ಲಿ ದೇವ್ರು ಇರಲೇಬೇಕು. ಇದು ಮನೆ. ದೇವಸ್ಥಾನದಲ್ಲಿ ದೇವರಿದ್ದಾನೆ. ಹೌದು. ಅಲ್ಲೂ ಕೋರ್ಟು ಸ್ಟೇಷನ್ಗೆ ಹೋಗುತ್ತೆ, ಯಾವುದು ದೇವಸ್ಥಾನ ಕೇಸು ಹೋಗುತ್ತೆ. ಸೊ ಮತ್ತೆ ಎಲ್ಲಿ ಕಳಿಸ್ತಾ ಇವಾಗ ದೇವರಾಗಾದ್ರೆ? ಇಲ್ಲೂ ಫೇಲು, ದೇವಸ್ಥಾನದಲ್ಲೂ ಫೇಲು. ಮತ್ತು ನಮ್ಮ ಕೆಲಸ ಏನಾಗಾದ್ರೆ ಎಲ್ಲಿ ಯಾರು ಹುಡ್ಕೋದು? ಇದು ಪ್ರಶ್ನೆ ಬರಬೇಕಲ್ವಾ? ದೇವಾಲಯದಲ್ಲೂ ಕೂಡ ಪೊಲೀಸು ಕೇಸು ಅಂತ ಆದ ಮೇಲೆ ಅದಲ್ಲಿ ಬ್ರೇಕ್ ಮಾಡೋಣ. ವಾಸದ ಮನೆಯಲ್ಲೂ ಪೊಲೀಸ್ ಸ್ಟೇಷನ್ನು ಕೇಸು ಅಂತಕ್ಕಂಥದ್ದು, ನರ್ಸಿಂಗ್ ಹೋಮು ಅಂತಕ್ಕಂಥದ್ದಾದರೆ ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಅಂದರೆ ದೇವರೆಲ್ಲಿ? ಹಾಗಾದರೆ ದೇವರಿಲ್ವಾ? ಅಕ್ಷರಶಃ ಸತ್ಯ. ನಾವು ಒಂದು ಕೈ ಬೆರಳು ಅಲ್ಲಾಡಿಸ್ಬೇಕಾದ್ರೂ ಅವನ ಒಂದು ಶಕ್ತಿ ಇಲ್ಲದೆ ನಾವು ಏನು ಮಾಡಲಿಕ್ಕಾಗಲ್ಲ. ಇದು ಸತ್ಯ ಅಕ್ಷರಶಃ. ಓಕೆ. ಹಾಗಿದ್ಮೇಲೆ ಇಲ್ಲಿ ಎರಡೂ ಕಡೆ ಫೇಲ್ ಯಾಕಾಯಿತು? ಇದ್ರ ಪ್ರಯತ್ನ ಯಾರ್ದು? ದೇವಸ್ಥಾನ ಕಟ್ಟಿದ್ಯಾರು? ನಾವೇ ಕಟ್ಟಿದ್ದು. ಮನೆ ಕಟ್ಟಿದ್ಯಾರು? ಅದಕ್ಕೆ ಫೇಲು. ದೇವರು ಬಂದು ದೇವಸ್ಥಾನ ಕಟ್ಟಿಲ್ಲ. ದೇವರು ಕೈಲಾಸದಿಂದ ಬಂದಲ್ಲಿ ಕೂತಿಲ್ಲ. ಸೊ ಇದರಿಂದ ನಮ್ಮ ಪ್ರಯತ್ನಗಳು ವಿಫಲತೆ ಆಗೋದಕ್ಕೆ ಕಾರಣ ಏನು ಅಂದರೆ, ನಾವು ಮೂಲವನ್ನು ಅರಿಯದೆ ತಿಳಿಯದೆ ದೇವಸ್ಥಾನ ಕಟ್ಟಿರೋದ್ರಲ್ಲೂ ಫೇಲೆ, ನಮ್ಮ ಮನೆ ಕಟ್ಟಿರೋದ್ರಲ್ಲೂ ಫೇಲೆ, ನಮ್ಮ ಬದುಕು ಫೇಲೆ. ಹಾಗಾದರೆ ಸಕ್ಸಸ್ ಪಾಸ್ ಯಾವುದು? ಸೈನ್ಸಲ್ಲಿ 98 ತೆಗೆದೆ ಅಂದ್ರಲ್ಲ, ಅದೊಂದೇ ಸಕ್ಸಸ್ ಅಲ್ವೇನಮ್ಮ? ಸೈನ್ಸಲ್ಲಿ 98 ಗೊತ್ತಾ? ಅದೊಂದೇ ಸಕ್ಸಸ್. ಅದನ್ನೇ 3 ದಿನ ಬಿಟ್ಟು ಅದೇ ಪೇಪರ್ ಕೈಗೆ ಕೊಟ್ಟರೆ 56 ಬರೋದು. ಆಗುತ್ತಲ್ಲಮ್ಮ? ಹೌದು ಗುರುಗಳೇ. ಅವತ್ತು ಬರೆದ್ರು, 3 ದಿನ ಬಿಟ್ಟು ಪೇಪರ್ ಕೈ ಕೊಡು, ಬರಲ್ಲ, ಅಷ್ಟು ಬರಲ್ಲ. ಅಂದ ಮೇಲೆ ನಾವು ಕಷ್ಟಪಟ್ಟು ಆ ದಿನಕ್ಕಷ್ಟೇ ನಾವು ಬದುಕ್ತಾ ಇರತಕ್ಕಂಥ ಈ ಪೀಸ್ ವರ್ಕ್ನ ನಾವು ಮೊದಲು ಬಿಡಬೇಕು. ಶಾಶ್ವತವಾದ ಕೆಲಸ ಬೇಕು ನಮಗೆ, ಕಟ್ಟಾಗೋ ಕೆಲಸಗಳು ಬೇಡ. ಹಾಗಿದ್ದ ಮೇಲೆ ಇಲ್ಲಿ ನಾವು ತಪ್ಪು ಏನು ಮಾಡ್ತಾ ಇದ್ದೀವಿ ಅಂತಕ್ಕಂಥ ವಿಚಾರಕ್ಕೋಸ್ಕರವಾಗಿ ಕುಟುಂಬದಲ್ಲಿ, ಮನೆಗಳಲ್ಲಿ, ಗ್ರಾಮಗಳಲ್ಲಿ ದೇವ್ರನ್ನಂತ ನಂಬಿಕೊಂಡು ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಲೆಕ್ಕದಲ್ಲಿ ಅವತ್ತಿಂದ ಇವತ್ತವರೆಗೂ ಮಾಡ್ತಾ ಇದ್ಮೇಲೆ ಮನೆಯಲ್ಲಿ ನೆಮ್ಮದಿ ಸಿಕ್ಕಿಲ್ಲ ಅಂದಮೇಲೆ ದೇವ್ರ ತಪ್ಪ ನಿಮ್ಮ ತಪ್ಪ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಏನಮ್ಮ? ಹೌದು ಗುರುಗಳೇ. ದೇವ್ರು ಮಾಡ್ತಾನೆ ಇದ್ದೀವಿ, ವರ್ಷಕ್ಕೊಂದ್ಸಲ ಹೋಗ್ತೀವಿ, ಮುಡಿ ಕೊಡ್ತೀವಿ, ಮಕ್ಕಳಿಗೆ ಇದು ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಇಷ್ಟುದ್ದ ಹೇಳ್ತಾರೆ. ಆದರೂ ನೀವೇನಾಗಿದ್ದೀರಾ ಗೊತ್ತಿಲ್ಲ ಸ್ವಾಮಿ, ನಾವು ಮಾಡ್ತಾನೇ ಇದ್ದೀವಿ, ನಮ್ಮಲ್ಲಿ ಹೇಳ್ಕೊಟ್ರು ನಾವು ಮಾಡ್ತಾನೇ ಇದ್ದೀವಿ, ಮಕ್ಕಳಿಗೂ ಅದನ್ನೇ ಹೇಳ್ತಾ ಇದ್ದೀವಿ ಸ್ವಾಮಿ. ಸೊ ಟೋಟಲಿ ಫೇಲಲ್ಲೇ ಬಂದಿದ್ದಾರೆ. ಮಕ್ಕಳಿಗೂ ಮುಂದಕ್ಕೆ ಆ ಫೇಲೇ ಹೇಳ್ಕೊಡ್ತಾರೆ, ನೀನು ಫೇಲ್ ಆಗುವಂತ. ಬಾಯಲ್ಲಿ ಮಾತ್ರ ಹೇಳ್ತಾರೆ ಪಾಸ್ ಆಗಲಿ ಅಂತ. ಸೊ ಇಷ್ಟು ಸತ್ಯಕ್ಕೆ ಒಂದು ಮೂಲ ಅರ್ಥ ಹೇಳಬೇಕು ಅಂತಂದರೆ, ನಾವು ಎಲ್ಲಿ ತಪ್ಪು ಮಾಡ್ಕೊಂಡಿದ್ದೀವಿ ಅಂತಕ್ಕಂಥದ್ದು ದೇವಸ್ಥಾನದಲ್ಲಿ ಆಗಲಿ ಮನೆಯಲ್ಲಿ ಆಗಲಿ ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ. ಸೂರ್ಯ ಮತ್ತು ಚಂದ್ರ, ಈಗ ದೇವಸ್ಥಾನ ಮುಂದೆ ಗರುಡಗಂಬ ಇರುತ್ತೆ, ಹೌದಾ? ಅದೇ ದೇವಾಲಯಕ್ಕೆ ಆಧಾರ. ಅದು ಸೂರ್ಯನನ್ನು ಅನುಸರಿಸೇ ಗರುಡಗಂಬ ಇಟ್ಟಿರ್ತಾರೆ, ಹೌದಾ? ಈಗ ಇಲ್ಲಿ ಮುಖ್ಯವಾಗಿ ದೇವರು ಅಂದರೆ ನಾವು ಯಾವುದನ್ನು ತಗೋಬೇಕಾಗತ್ತೆ ಅನ್ನೋ ಪ್ರಶ್ನೆ ಹಾಕಿದ್ರೆ ಯಾವುದನ್ನು ತಗೋಬೇಕಾಗತ್ತೆ? ಈಗ ಹೇಳಿದೆ ನಾನು, ಸೂರ್ಯ ಚಂದ್ರ ನಕ್ಷತ್ರ ಅಷ್ಟೇ ಪ್ರತ್ಯಕ್ಷ ದೇವರು. ಹೌದು. ಯಾಕೆ ಅಂದರೆ ಭೂಮಿ ಪ್ರತಿಯೊಂದು ಅದರ ಅಧೀನದಲ್ಲೇ ಇರೋದು, ಹೌದಾ? ಈಗ ನೀವು ಯಾವ್ಯಾವ ದೇವ್ರು ಮಾಡ್ತೀರಾ ಮಾಡ್ಕೊಳ್ಳಿ, ನಿಮ್ಮಿಷ್ಟ. ಆದರೂ ಆ ದೇವರುಗಳು ನಮ್ಮ ಅನ್ಕೊಂಡಿದ್ದೀರಾ ಏನು ಸಿಕ್ಕಿಲ್ಲ, ಹಂಗಂತ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ನೀವು ಪರದಾಡ್ತಾನೆ ಇದ್ದೀರಾ, ಅಳ್ತಾನೆ ಇದ್ದೀರಾ. ಯಾಕೆ ಅಂದರೆ ಮೂಲವಾಗಿರ್ತಕ್ಕಂಥ ಸೂರ್ಯ ಚಂದ್ರನನ್ನು ಬಿಟ್ಟಿರುವ ಕಾರಣ. ಯಾರು ಅನುಸರಿಸ್ತಾ ಇದ್ದಾರಮ್ಮ? ಮನೆ ಕಟ್ಟಕ್ಕೆ ಸೂರ್ಯನ ಅನುಸರಿಸ್ತಾ ಇದ್ದಾರಾ? ಇಲ್ಲ. ಹಾಗಿದ್ದ ಮೇಲೆ ಪ್ರಪಂಚಕ್ಕೆ ಬೆಳಕು ಕೊಡ್ತಕ್ಕಂಥ, ಊಟ ಕೊಡ್ತಾ ಇರ್ತಕ್ಕಂಥ ಸೂರ್ಯನ್ನೇ ನೀವು ಹಿಂದಕ್ಕೆ ಹಾಕಿದ ಮೇಲೆ ನೀವು ಬೇರೆ ದೇವರು ನೀವೇನಾದ್ರು ಅಂದ್ಕೊಳ್ಳಿ, ನಿಮ್ಮಿಷ್ಟ ಒಂದು ದೇವ್ರು ಮಾಡಿ, ಸಕ್ಸಸ್ ಆಗಿದೆಯಾ? ಇಲ್ಲ. ಹಾಗಿದ್ಮೇಲೆ ಯಾವ್ದು ಮಾಡಬೇಕಿತ್ತು? ಸೂರ್ಯ ಚಂದ್ರನನ್ನು ಅನುಸರಿಸಬೇಕಿತ್ತು. ಅನುಸರಿಸುತ್ತಿಲ್ಲ. ಸ್ವಾಮಿ ನಮ್ಮ ಮನೆ ಪೂರ್ವಕ್ಕೆ ಕರೆಕ್ಟಾಗಿ ಬಂದು ಅಡುಗೆ ಮನೆಗೆ ಬೀಳ್ತೇವೆ ಸ್ವಾಮಿ, ಅದು ಹೇಳ್ಬಿಡ್ತಾರೆ. ನಮ್ಮ ಬಾಗಿಲೇ ಕರೆಕ್ಟಾಗಿ ಬೀಳುತ್ತೆ ಸ್ವಾಮಿ. ಮನೆ ಯಾರು ಹೇಳ್ತಿದ್ರು, ಮುಳುಗುವಾಗಲೂ ಬೀಳ್ತಾನೆ, ಹುಟ್ಟುವಾಗಲೂ ಬೀಳ್ತಾನೆ ಅಂತ. ಅಯ್ಯೋ ಖುಷಿ ಅಂತೆ. ಆದರೆ ಸ್ಟೋರಿ ಮಾತ್ರ ಪೂರ್ತಿ ಉಲ್ಟಾ. ದುಃಖದ ಮನೆಯಾಗತ್ತೆ ಅಂತ ಹೇಳಿದ ತಕ್ಷಣ ವಾ ಈ ಥರನೂ ಇದೆಯಾ ಅಂತ ವಿಚಾರ ಇರುತ್ತೆ. ಯಾಕೆ ಅಂದರೆ ಸೂರ್ಯ ಚಂದ್ರನನ್ನು ಏನಕ್ಕೆ ಅನುಸರಿಸಲೇಬೇಕು ಅನ್ನೋದಕ್ಕೆ ಒಂದು ಬಲವಾದ ಕಾರಣ ಇದೆ. ಸ್ವಾಮಿ ಬರಬೇಕು, ಬೆಳಕು ಕೊಡಬೇಕು, ಸೂರ್ಯ ಕೊಡ್ತಾನೆ, ನಾವು ಮಾಡಲಿ ಬಿಡಲಿ ಮಲಗಿರಲಿ ಎದ್ದಿರಲಿ ಅವನ ಕೆಲಸ ಅವ್ನು ಮಾಡ್ತಾವನೆ, ಹೌದಾ? ಸತ್ಯ. ಹಾಗಾದರೆ ಅವನ ಅವಶ್ಯಕತೆ ನಿನಗಿಲ್ವಾ?
ಬೇಕಲ್ಲ? ಹೌದು ಗುರುಗಳೇ, ಬೇಕು. ಅವನ ಕೆಲಸ ಮಾಡ್ತಾವನೆ, ನೀನೇ ಅದರಿಂದ ಏನು ಕೆಲಸ ಮಾಡ್ಕೋತೀಯ? ಇದು ನಾವು ತಿಳ್ಕೊಳ್ಳದೇ ಇರತಕ್ಕಂತಹ ಒಂದು ವಿಚಾರಕ್ಕೆ ಕುಟುಂಬ ಶಿಕ್ಷಣಕ್ಕೆ ಬರಬೇಕಾಗತ್ತೆ. ಸೂರ್ಯ ಚಂದ್ರರು ಇವರಿಬ್ಬರನ್ನ ಒಂದುಗೂಡಿಸುವುದೇ ನಕ್ಷತ್ರ. ಸೂರ್ಯ ಚಂದ್ರ ಏನಿದ್ದಾರೆ ಇವರಿಬ್ಬರನ್ನು ಒಂದುಗೂಡ ಸರಳ ರೇಖೆಯಲ್ಲಿ ತರ್ತಕ್ಕಂಥದ್ದೇ ನಕ್ಷತ್ರ. ಇದು ಮನುಷ್ಯ ಹುಟ್ಟೋದಕ್ಕೂ ಹೌದು, ಪ್ರಾಪಂಚಿಕವಾಗೂ ಹೌದು. ಇವು ಮೂರು ಬಿಟ್ಟು ಪ್ರಪಂಚದಲ್ಲಿ ಯಾವುದೇ ಗ್ರಹಗಳನ್ನು ಹೇಳುವುದು, ಕೇಳುವುದು, ಮಾಡುವುದು, ಪೂಜಿಸುವುದು ಯಾವ ಕಾರಣಕ್ಕೂ ನಾವು ಮಾಡುತ್ತಿರುವ ಅಪರಾಧ ವಿಚಾರನೇ. ಇಷ್ಟೇ ಇರೋದು, ಸೂರ್ಯಚಂದ್ರ ಅಷ್ಟೇ. ಈ ಉಳಿಕೆ ಗ್ರಹಗಳೆಲ್ಲ ಯಾರು ಸ್ವಾಮಿ ಹಾಗಾದರೆ ಅಂದರೆ ಸೂರ್ಯನ ಸುತ್ತ ಇರತಕ್ಕಂತಹ ಫ್ರೆಂಡ್ಸು ಅಂತ ಅಂದ್ಕೊಳ್ಳೋಣ, ಅರ್ಥ ಆಗಲಿ ಅಂತ. ಏನಮ್ಮ? ಮನೆಯ ಯಜಮಾನ ಸೂರ್ಯ. ಇನ್ನು ಮಕ್ಕಳು ಮೊಮ್ಮಕ್ಕಳು ಮನೆಯ ಯಜಮಾನ ಪವರ್ ಅವ್ರು ಕೊಡಲ್ಲ, ಹೌದಲ್ಲ? ಹಾಗೆ ಸೂರ್ಯನ ಸುತ್ತ ಇರ್ತಕ್ಕಂಥ ಗ್ರಹಗಳನ್ನು ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ತಕ್ಕಂತಹ ವಿಚಾರದಲ್ಲಿ ನಾವು ಅಷ್ಟು ಸುಲಭದ ವಿಚಾರ ಅಲ್ಲ. ಏನೋ ಹೇಳ್ಕೊಂಡು ಕಾಲ ಕಳ್ಕೊಂಡಿದ್ದೀವಿ ಅಷ್ಟೇ ಹೊರತು ಅದು ಸತ್ಯ ನಮಗಿನ್ನೂ ಅರ್ಥ ಆಗಿಲ್ಲ. ನಮ್ಗೆ ಮುಖ್ಯವಾಗಿ ಬೇಕಿರೋದು ಸೂರ್ಯನೇ. ಅದಕ್ಕನುಸಾರವಾಗಿ ಇವತ್ತು ವಿಚಾರವನ್ನು ಹೇಳಬೇಕಾಗತ್ತೆ. ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂದರೆ ಅದಕ್ಕೆ ಉತ್ತರ ಸರಿಯಾಗಿ ವಿಚಾರವನ್ನು ಇವತ್ತು ಕೇಳಿಸ್ಕೊಂಡಾಗ ನಾವು ನಿಜವಾಗಲೂ ಇಷ್ಟು ವರ್ಷ ಬದುಕ್ತಾ ಇರೋದು ಬದುಕ ಕೇಳ್ಕೊಡ್ತಾ ಇರೋದು ನಿಜಕ್ಕೂ ಮೂರ್ಖತನ ಅಂತ ನೀವು ಡಿಸೈಡ್ ಮಾಡ್ಕೊಳ್ಳಿ. ಇವತ್ತು ಈ ವಿಚಾರವನ್ನು ಹೇಳ್ತೀನಿ. ಈ ಸೂರ್ಯ ಚಂದ್ರನಿಗೂ ಮನುಷ್ಯನಿಗೂ ಇರತಕ್ಕಂಥ ನಿಕಟವಾದ ಸಂಬಂಧ ಇದೆಯಾ ಇಲ್ವಾ? ಇದೆ ಅಂದ ಮೇಲೆ ಯಾವುದ್ರ ಮೂಲಕ ನನ್ನ ಮೇಲೆ ಸೂರ್ಯ ಚಂದ್ರನ ಪ್ರಭಾವ ಇದೆ ಅಂತ ಡಿಸೈಡ್ ಮಾಡ್ಕೋಬೇಕು. ಇದೆ. ಹೌದು. ಆದರೆ ಹೇಗೆ ಬೇಕಲ್ಲ? ಕ್ರಮ ಏನು ಬೇಕಲ್ಲ? ಸೂರ್ಯ ಚಂದ್ರರಿಗೂ ನಮ್ಮ ದೇಹಕ್ಕೂ ಯಾವ ರೀತಿಯ ಸಂಬಂಧವನ್ನು ನಾವು ಹೇಗೆ ಗುರುತಿಸುವುದು ಅನ್ನುವ ವಿಚಾರವನ್ನು ಇವತ್ತು ಶುಭವಾಗಿರ್ತಕ್ಕಂಥ ಶುಕ್ರವಾರದಲ್ಲಿ ಎಲ್ಲರಿಗೂ ನಮ್ಮ ಮನದೇವ್ರು ಮಾಡ್ತೀನಿ, ಲಕ್ಷ್ಮೀ ಮಾಡ್ತೀನಿ, ಚಾಮುಂಡೇಶ್ವರಿ ಮಾಡ್ತೀನಿ, ಯಾರನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀರಾ. ಆದರೆ ಹೇಳೋದು ತಪ್ಪಲಿಲ್ಲ, ನಿದ್ದೆ ಇಲ್ಲದೆ ಯೋಚನೆ ಮಾಡೋದು ತಪ್ಪಲಿಲ್ಲ. ಹಾಗಿದ್ದ ಮೇಲೆ ನಾವು ಮಾಡ್ಕೊಂಡು ಬಂದಿರತಕ್ಕಂಥ ಕ್ರಮ ನಾವು ಎಷ್ಟು ತಪ್ಪಾಗಿ ಅನುಭವಿಸಿ ಮಕ್ಕಳನ್ನೂ ಅದೇ ತಪ್ಪಲ್ಲಿ ನಾವು ಪಡ್ಕೊಂಡಿದ್ದೀವಿ ಅಂತಕ್ಕಂಥ ಒಂದು ಪ್ರಾಯಶ್ಚಿತ್ತಕ್ಕೆ ಇವತ್ತು ನೀವೆಲ್ಲವೂ ಕೂಡ ಮಂಗಳ ಆಡಬೇಕು. ಯಾಕೆ ಅಂದರೆ ಈ ದುರ್ದೈವ ಪ್ರಪಂಚದಲ್ಲಿ ಇನ್ನು ಮುಂದೆ ಇದು ಬೇಡ. ನಮ್ಮ ಮಕ್ಕಳಿಗೂ ಈ ರೀತಿ ನಾವು ಅಪಪ್ರಚಾರ ಮಾಡಿ ಅನಾವಶ್ಯಕವಾದ ವಿಚಾರಗಳನ್ನು ಜೀವನಕ್ಕೆ ಅಳವಡಿಸ್ತಕ್ಕಂಥ ನಮ್ಮಲ್ಲಿ ಬೇಡ ಅಂತಕ್ಕಂಥ ಪ್ರತಿಜ್ಞೆಯನ್ನು ಅರ್ಥ ಮಾಡ್ಕೊಂಡವ್ರು ಇವತ್ತು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಒಳ್ಳೆಯ ಅವಕಾಶ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಕರೆ ಇದೆಯಾ? ಹೌದು ಗುರುಗಳೇ. ನೀಲಾಂಬಿಕೆ ಅಂತ ಹೇಳಿ ಬೆಂಗಳೂರಿಂದ ಒಬ್ರು ಕರೆ ಮಾಡಿದ್ದಾರೆ. ನೀಲಾಂಬಿಕೆ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಹಲೋ, ನಮಸ್ತೆ ಗುರುಜಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ತಮ್ಮ ನಕ್ಷತ್ರ ತಿಳಿಸಿ. ನಂದು ನಕ್ಷತ್ರ ಜ್ಯೇಷ್ಠ ನಕ್ಷತ್ರ, ನೀಲಾಂಬಿಕೆ, ವೃಶ್ಚಿಕ ರಾಶಿ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ. ಹಲೋ, ಹರಿ ಓಂ ಗುರುಗಳೇ. ನಾರಾಯಣ, ಹೇಳಿ ತಾಯಿ, ಎಲ್ಲಿಂದ? ನಾವು ಬೆಂಗಳೂರಿಂದ ಮಾತಾಡ್ತೇವೆ ಗುರುಜಿ, ಕ್ಯಾರಪುರಮಿಂದ. ಓಕೆ, ಹೇಳಿ ತಾಯಿ, ಏನಾಗಬೇಕು? ಹಿಂಗೆ ಮನೆಯಲ್ಲಿ ಸಮಸ್ಯೆ ಇದೆ ಗುರುಗಳೇ. ಹಾಂ. ಯಜಮಾನ್ರು ಅವ್ರದ್ದು ಒಂದೇ ನಕ್ಷತ್ರ, ನಮ್ದು ಒಂದೇ ನಕ್ಷತ್ರ, ಮಗಂದು ಒಂದೇ ನಕ್ಷತ್ರ. ಇದರಿಂದ ಏನ್ ತೊಂದರೆ ಆಗುತ್ತೆ, ಏನು ಸ್ವಲ್ಪ ಹೇಳಿ ಗುರುಗಳೇ. ಲವ್ ಮಾಡ್ಬಿಟ್ರಾ? ಇಲ್ಲ ಗುರುಗಳೇ, ನಮ್ಮ ಮನೆಯಲ್ಲಿ ಅರೇಂಜ್ ಮ್ಯಾರೇಜ್. ಈ ಮಟ್ಟಕ್ಕೂ ನನ್ನ ಜೀವನದಲ್ಲಿ ಇದೇ ಫಸ್ಟ್ ಕೇಳ್ತಿರೋದು. ಈ ಮಟ್ಟಕ್ಕೂ ಮೆಸೇಜ್ ಆಗೈತಲ್ಲ ನಿಮಗೆ ಅಂತ. ಓಕೆ, ಏನು ಓದಿದ್ದೀರಾ? ನಾವು ಕಮ್ಮಿ SLC ಗುರುಜಿ. ಓಕೆ, ಈಗ ಪ್ರಶ್ನೆ, 3 ಜನ ಒಂದೇ ನಕ್ಷತ್ರಕ್ಕೆ ಬರುವುದಕ್ಕೆ ಕಾರಣ ಏನು ಅಂತ. ಅದರಿಂದ ಕಾರಣ ಏನು, ಏನ್ ತೊಂದರೆಗಳದು, ತೊಂದರೆಯಲ್ಲೇ ಮೂಲ ತೇಲ್ತಾ ಇದೆ ಗುರುಜಿ. ತೊಂದರೆ ಇದೇನಾ, ತೊಂದರೆ ಇಲ್ವಾ? ಈಗ ತೊಂದರೆ ಎಲ್ಲ ಹುಡುಗಿ ಇಷ್ಟು ವರ್ಷ ತೇಳ್ಕೊಂಡ್ ಮದುವೆ ಗುರುಜಿ. ಓಕೆ, ಮಗನ ಮದುವೆ ಆಯ್ತಾ? ದೊಡ್ಡ ನಾನೇ ಲವ್ ಮಾಡ್ಕೊಂಡ್ ಮದುವೆ ಮಾಡ್ಕೊಂಡಿದ್ದೆ ಗುರುಜಿ. ಅದಕ್ಕೆ ನಾನು ನಿಮ್ಮನ್ನು ಕೇಳಿದೆ, ಅಲ್ಲ ಆಗ್ಬಿಡೈತೆ ನೋಡಿ. ನಿಮ್ಮನ್ನು ಕೇಳಿದೆ ನಾನು, ಲವ್ ಮಾಡಿದ್ರ ಅಂತ. ನಿಮ್ಮ ಮಗ ಲವ್ ಮಾಡ್ಬಿಟ್ಟ. ಸರಿ ಹೋಯ್ತಲ್ಲ, ಜ್ಯೇಷ್ಠಕ್ಕೆ ಬಂತಲ್ಲ ಅಲ್ಲಿ ಪಿಕ್ಚರು. ದೊಡ್ಡ ಒಂದು ಮದುವೆ ಅವನೇ ಮಾಡ್ಕೊಂಡ, ಹುಡುಕಿ ನಮ್ಮ ಸ್ವಂತದಾರೆ ಗುರುಜಿ. ತೊಂದರೆ ಇಲ್ಲ, ಮದುವೆ ಆಯ್ತಾನೆ. ಆಗಿ 2 ಮಕ್ಳು ಇದ್ದಾರೆ ಗುರುಜಿ. ಓ ಬಿಡಿ, ಮುಂದೆ ಹೊಟ್ಟೋಗಿದ್ದಾನೆ. ಓಕೆ, ವಿಷಯಕ್ಕೆ ಬರೋಣ. ನೀವು ನಿಮ್ಮ ತಂದೆ ಇದ್ದಾರಾ? ತಂದೆ ಎಲ್ಲ ಗುರುಜಿ ಹೋಗ್ಬಿಟ್ರು, ತುಂಬಾ 6-7 ವರ್ಷ ಆಯ್ತು. ಏನಾಗಿತ್ತು? ಅಪ್ಪ ಏನು ಮಾಡ್ತಾಯಿದ್ರು? ಅವರು ಇಲ್ಲಿ ಫ್ಯಾಕ್ಟ್ರಿ, IT ಫ್ಯಾಕ್ಟ್ರಿ ಹೋಗ್ತಾ ಇದ್ರು. ರಿಟೈರ್ಮೆಂಟ್ ಆಯ್ತು. ಸ್ವಲ್ಪ ಶುಗರ್ ಇರೋದ್ರಿಂದ ಕಾಲು ಹೊಟ್ಟೋಗಿದ್ದು ಡಾಕ್ಟರ್ ಗುರುಜಿ. ಅದರಿಂದ ಅವ್ರಿಗೆ ಸ್ವಲ್ಪ ಬೆಡ್ ಇಡನ್ ಆಗ್ಬಿಟ್ಟು ಹೊಟ್ಟೋಗ್ಬಿಟ್ರು. ನಿಮಗೆ ಈಗ ವಯಸ್ಸು ಎಷ್ಟಮ್ಮ? ನನಗೀಗ 56 ಗುರುಜಿ. ಓಕೆ, ಈಗ ನಿಮ್ಮ ವಾಸ ಮಾಡುವ ಮನೆ ಎಷ್ಟು ವರ್ಷದ್ದು?
ಅಯ್ಯೋ ನಾವು ಮನೆ ಖಾಲಿ ಮಾಡಿ ಬಾಡಿಗೆ ಮನೆಯಲ್ಲೇ ಬದುಕ್ತಾ ಇದ್ವಿ ಗುರುಜಿ. ಇದುವರೆಗೂ ಮನೆ ಕಟ್ಟಕ್ಕೆ ಆಗ್ತಾ ಇಲ್ಲ. ಎಷ್ಟು ಮನೆಗಳು ಖಾಲಿ ಆಯ್ತು? ಒಂದು 6, 7, 8 ಮನೆ ಖಾಲಿ ಆಗಿ ಗುರುಜಿ. ಇದೊಂಥರ ಖುಷಿ ಕೊಡಿ, ಕಟ್ಟಿದವ್ರಿಗೆ ಒಂದೇ ಮನೆ, ನಿಮಗೆ ಹೋಗ್ತಾ ಇರ್ಬೋದು ಬಾಡಿಗೆಯವ್ರಿಗೆ ಅಲ್ಲೇನಮ್ಮ. ಎಷ್ಟು ಮನೆ ಚೇಂಜ್ ಆಗುತ್ತೆ, ಎಷ್ಟು ಖುಷಿ ಪಡ್ಬೇಕಲ್ವಾ. ಸ್ವಂತ ಮನೆಯವರು ಬಿಟ್ಟು ಹೋಗಂಗೆ ಇಲ್ಲ. ಆ ಥರ ಅಂದ್ಕೊಳ್ಳೋಣ, ಖುಷಿ ಪಡೋಣ. ಓಕೆ, ನಿಮಗೆ ಕರೆಕ್ಟಾಗದ ರೀತಿಯಲ್ಲಿ ಮನಸ್ಸಿಗೆ ಕೋಪ ಬರುತ್ತಾ, ಬೇಜಾರಾಗುತ್ತಾ ಅಮ್ಮ? ಕೋಪ ಬರುತ್ತೆ ಗುರುಜಿ ಜಾಸ್ತಿ. ಬೇಜಾರಿಗಿನ್ನ ಕೋಪ ಜಾಸ್ತಿ. ಓಕೆ, ಈ ಕೋಪ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಇರುತ್ತೆ ಅಂತ ನನಗೆ ಮಾತ್ರ ಇದೆ ಅಂತ ನಿಮ್ಮ ಪ್ರಕಾರ? ಎಲ್ಲರೂ ಇರುತ್ತಲ್ಲ ಗುರುಜಿ. ಅದೇ ಕಾಮನ್ ಆಗಿ ಇರಬೇಕು ಅಂತೀಯಾ? ಮನುಷ್ಯ ಅಂದ್ಮೇಲೆ ಕೋಪ ಇರಬೇಕು ಅಂತೀರಾ? ಆದರೆ ಅಷ್ಟು ಇರಬಾರ್ದು. ನಾವು ಅದನ್ನ ಇದು ಮಾಡ್ಕೊಬೇಕು, ಕೋಪನ ತಾಳ್ಮೆ ಮಾಡ್ಕೋಬೇಕು. ಓಕೆ, ಅದು ಸಡನ್ನಾಗಿ ಬಂದ್ಬಿಡುತ್ತಲ್ಲ, ಅದೇ ಭಯ. ಓಕೆ, ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಸಡನ್ನಾಗಿ ಬಂದ್ಬಿಡುತ್ತೆ ಅಂದರೆ ಅಮ್ಮ, ಎಲ್ರಿಗೂ ಸಡನ್ನಾಗೆ ಕೋಪ ಬರೋದು ಹೌದು ಅಲ್ವಮ್ಮ? ಎಲ್ಲರೂ ಹಂಗೆ ಹೇಳ್ತಾರೆ, ಯಾವಾಗಲೂ ಒಂದೊಂದ್ಸಲ ಬಂದ್ಬಿಡುತ್ತೆ, ನಾನು ಅಂದ್ಕೊಳ್ದೇರು ಬಂದ್ಬಿಡುತ್ತೆ, ಕಾರಣಗಳು ಹಲವಾರು ಹೇಳ್ತಾರೆ. ಆದರೂ ಕೋಪ ಏನು ಮಾಡೋಕ್ಕಾಗಲ್ಲ. ಅದು ಇವತ್ತೊಂದಲ್ಲ, ಮೊದಲಿಂದನೂ ಬಂದೈತೆ, ಅದು ಇರಲಿ ಬಿಡ್ರಿ ಅನ್ನೋ ಲೆಕ್ಕದಲ್ಲಿ ನಾವು ಇಟ್ಕೊಂಡಿದ್ದೀವಿ. ಆದರೆ ನಾವು ಅದನ್ನು ಬಿಟ್ಟಿಲ್ಲ, ಅದು ನಮ್ಮನ್ನು ಬಿಡುತ್ತೆ, ನಾವು ಅದನ್ನು ಬಿಟ್ಟಿಲ್ಲ. ಕೋಪ ಯಾಕೆ ಬರುತ್ತೆ ಅಂತ ಮತ್ತೆ ಅವರೇ ಪ್ರಶ್ನೆ ಹಾಕತ್ತಾರೆ. ಈಗ ಒಂದು ಸಣ್ಣ ಉದಾಹರಣೆ ಅಮ್ಮ, ಬೆಳಿಗ್ಗೆ ಏಳ್ತಕ್ಕಂಥದ್ದು, ರಾತ್ರಿ ಮಲಗ್ತಕ್ಕಂಥದ್ದು ನಿಖರವಾದ ಸಮಯ ಇದೆಯಾ ನಿಮ್ಮದು ಟೈಮ್ ಟೇಬಲ್? ಅಯ್ಯೋ, ಒಂದೊಂದ್ಸಲ 9 ಗಂಟೆ ಆಗುತ್ತೆ, ಒಂದ್ಸಲ 10:30 ಆಗುತ್ತೆ ಗುರುಜಿ. 11 ಆಗ್ಬೋದಾ? ಊಟನೂ ಅಷ್ಟೇ ಲೇಟಾಗೆ ಆಗುತ್ತೆ, 9 ಗಂಟೆ ಮೇಲೆ 10 ಗಂಟೆ. ಯಾಕೆ? ಊಟ ಮಾಡಕ್ ಬೇಜಾರ, ಹುಟ್ಟಿದ್ದಕ್ಕೆ ಬೇಜಾರ? ಒಬ್ರು ಟೈಮ್ ಸರ ಕರೆಕ್ಟಾಗಿ ಬರಲ್ಲ ಗುರುಜಿ. ಅವ್ರ ವಿಷಯ ಬಿಡಿ, ನೀವು ಬಂದಿದ್ದು ಒಬ್ಬರೇ ತಾನೆ? ನಾವು ಬಂದಿದ್ದು ಒಬ್ರೆ. ಅಲ್ಲ, ಪ್ರಪಂಚಕ್ಕೆ ಬಂದಿದ್ದು ಒಬ್ಬರೇ ತಾನೆ? ಹೌದು ಗುರುಜಿ. ಹೋಗೋದು ಒಬ್ಬರೇ ತಾನೆ? ಬೇರೆಯವ್ರು ಕಟ್ಕೊಂಡು ನಮ್ಗೇನು? ಯಾವಾಗಾರು ಬಂದು ತಿನ್ಲಿ, ಯಾವಾಗಾರು ಮಲ್ಕೊಳ್ಳಿ, ನಮ್ದೇನೈತೆ ನೋಡ್ಕೊಂಡು ಮಲ್ಕೊಂಡ್ಬಿಡ್ಬೇಕು. ಈ ಬುದ್ಧಿ ಕಲಿತ್ರೆ ಮನುಷ್ಯ ಅಂತೀವಿ. ನನ್ನ ಹೆಂಡ್ತಿ ಹಿಂಗೆ, ನನ್ನ ಗಂಡ ಹಿಂಗೆ, ನನ್ನ ಮಗ ಹಿಂಗೆ. ಇದು ಯಾರಿಗ್ರಿ ಬೇಕು ಈ ಅಂಗಡಿ? ಇದು ಇಲ್ಲಿ ಬಂದ ಮೇಲೆ ಅಂಗಡಿ ಇಟ್ಕೊಂಡಿರೋದು ನಾವು. ಹೆಂಡ್ತಿ ಮಕ್ಕಳು ಸಂಸಾರ ಅಂತ ಬಂದಿದ್ದು ಒಬ್ಬರೇ, ಹೋಗೋದು ಒಬ್ಬರೇ, ಅಷ್ಟೇ ನೋಡ್ಕೋಬೇಕು. ಹೆಂಡ್ತಿನೂ ಹಂಗೆ ನೋಡ್ಕೋಬೇಕು, ಇವರಿಬ್ಬರು ಹಂಗೆ ನೋಡ್ಕೊಂಡ್ರೆ ಮಕ್ಕಳು ಹಂಗೆ ನೋಡ್ಕೋತಾರೆ. ಈ ಅಭ್ಯಾಸ, ಇದನ್ನು ಕುಟುಂಬ ಶಿಕ್ಷಣ ಅಂತ ಇವತ್ತು ಹೇಳಿದ ವಿಚಾರ ಇದೇನೆ. ಅಂದರೆ ಬರೀ ಎಲ್ಲ ಅಡ್ಜಸ್ಟ್ಮೆಂಟು. ನನ್ನ ಮಗ ಇನ್ನೂ ಬರಲ್ಲ, ಫೋನ್ ಮಾಡು. ನನ್ನ ಮಗಳು ಇನ್ನೂ ಬರಲ್ಲ, ಫೋನ್ ಮಾಡು. ಅಲ್ಲಮ್ಮ, ಯಾವುದೇ ಕಾರಣಕ್ಕೂ ಜವಾಬ್ದಾರಿ ಅಲ್ಲ ಅದು, ಅಂಟು ರೋಗ. ಅದಕ್ಕೆ ಅವ್ರು ಅನ್ಕೋತಾರೆ, ಅಯ್ಯೋ ಜವಾಬ್ದಾರಿ ಅಲ್ಲ ರೀ, ಅಂಟು ರೋಗ ಅದು. ಅವ್ರು ಊಟ ಮಾಡಿದೆ ನಾನೇ ಊಟ ಮಾಡೋದು, ಅವ್ರು ಬರದೆ ನಾನೇ ಮಲ್ಕೊಳ್ಳೋದು. ಇದೇನು ಕರ್ಮ ರೀ ಇದು? ಅವ್ರ ಕರ್ಮ ಅವರೆಲ್ಲ ಅಲ್ಕೊಂಡು ಬರ್ತಾರೆ, ನಿಮ್ಮ ಪಾಡು ನೀವು ನೋಡ್ಕೊಳ್ಳಿ. ನಿಮ್ಮ ಆರೋಗ್ಯ ಕೆಟ್ಟಾಗ ನೀವೊಬ್ಬರೇ ಹೋಗಿ ಮಲ್ಕೊಳ್ಳೋದು ಹಾಸ್ಪಿಟ್ಲಲ್ಲಿ, ಅವರೇನು ಬರಲ್ಲ ಅಲ್ಲ, ಅವರು ಟಿಫನ್ ಹಿಡ್ಕೊಂಡು ಬರ್ತಾರೆ. ಹಾಗೆ ಈ ವಿಚಾರ ಯಾಕೆ ಹೇಳ್ತೀನಿ ಅಂದರೆ, ಹಾಗಾದ್ಮೇಲೆ ಕುಟುಂಬದ ಸೆಂಟಿಮೆಂಟ್ ಬೇಡವಾ? ಯಾವ ಕಾರಣಕ್ಕೂ ಬೇಡ. ಏನು ಮಾಡ್ಬೇಕು ಅದು ಮಾಡಿ ಅಷ್ಟೇ. ಮದುವೆ ಮಾಡಬೇಕಾ ಮದುವೆ ಮಾಡಿ, ಮನೆಗೆ ಏನಾರು ಅಡುಗೆಗೆ ಏನು ತಂದ್ಕೊಡ್ಬೇಕಾ ತಂದ್ಕೊಡಿ, ಹೆಂಡ್ತಿ ನೋಡ್ಕೋಬೇಕಾ ನೋಡ್ಕೊಳ್ಳಿ, ಗಂಡನ ನೋಡ್ಕೋಬೇಕಾ ನೋಡ್ಕೊಳ್ಳಿ. ಆದರೆ ನಮ್ಮ ತಲೆಯ ಮೇಲೆ ಹಾಕ್ಕೊಂಡು ಅವ್ರ ಬಗ್ಗೆ ಯೋಚನೆ ಮಾಡಿದ್ರೆ ಫಸ್ಟ್ ಅಡ್ಮಿಟ್ ಆಗೋದೇ ನಾವು. ಏನಮ್ಮ? ಈ ಕೆಲಸ ಬೇಕು ಅಂದರೆ ಎಲ್ಲರೂ ಅಂಟಿಸ್ಕೊಳ್ಳಿ, ಇಲ್ಲ ಅಂದರೆ ನಿಮ್ಮ ಪಾಡು ನೀವು ಬದುಕೋದು ಕಲ್ತ್ಕೊಳ್ಳಿ. ಇದು ನಾವು ಮಾಡಬೇಕಾದ ಮೊದಲನೆಯ ಕೆಲಸ. ಇದಕ್ಕೆ ಬ್ರಹ್ಮಚಾರತ್ವ ಅಂತಾರೆ. ನಮ್ಮ ದೇಹವನ್ನು ನಾವು ರಕ್ಷಣೆಯಾಗಿ ಇಟ್ಕೊಳ್ಳೋದಕ್ಕೆ ನಾವು ಈ ಪ್ರಿನ್ಸಿಪಲ್ ಡಿಸಿಪ್ಲಿನ್ ಇಟ್ಕೊಂಡಿರಬೇಕು. ನೀವು ಊಟ ಮಾಡೋದು, ಮಲಗೋದು, ಬರೋದು ಕರೆಕ್ಟಾಗಿ ನೀವು ತಿಳ್ಕೊಳ್ಳಿಲ್ಲ ಅಂದರೆ ನಿಮ್ಮ ಅಪ್ಪನೂ ಅದೇ ಮಾಡಿರೋದು, ನಿಮ್ಮ ಅಮ್ಮನೂ ಅದೇ ಮಾಡಿರೋದು, ನಿಮ್ಮ ಮಗನೂ ಅದೇ ಮಾಡಿರೋದು. ಏನು ತಾಯಿ? ಹೌದು ಗುರುಜಿ. ಸಿಕ್ತಲ್ಲ ಉತ್ತರ? ಇದಕ್ಕೇನಂತೆ ಒಂದೇ ಲೈನ್ ಹೇಳ್ಬಿಡ್ತೀನಿ. ಧರ್ಮಕ್ಕೆ ಬೆನ್ನು ತೋರಿಸಿ ಅವರವರಿಗೆ ಸಮಯ ಸಿಕ್ಕಾಗ ಜೀವನವನ್ನು ಬದುಕಿರುವಂತಹ ವ್ಯಕ್ತಿಗಳ ಕುಟುಂಬದಲ್ಲಿ ಹುಟ್ಟುತ್ತೆ ಜ್ಯೇಷ್ಠ ನಕ್ಷತ್ರದ ಮಗು. ಈ ಜ್ಯೇಷ್ಠ ನಕ್ಷತ್ರದ ಮಗುನ ಮದುವೆ ಮಾಡ್ಕೋಬೇಡಿ ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ಇವರು ಫುಲ್ಲು ಫಾರಿನ್ ಸ್ಟೈಲಲ್ಲಿ ಇರ್ತಾರೆ, ಇವ್ರನ್ನ ಬಗ್ಸೋಕ್ಕಾಗಲ್ಲ. ಹೆಣ್ಣಾಗಲಿ ಗಂಡಾಗಲಿ ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಅವರದೇ ಆದ ಸಿದ್ಧಾಂತದಲ್ಲಿ ಇರ್ತಾರೆ, ಇವರು ಬಗ್ಗಲ್ಲ ಅಂತ ಮದುವೆ ಮಾಡ್ಕೋಬೇಡಿ ಅಂತ ಹೇಳೋದೇ ಹೊರತು ಜ್ಯೇಷ್ಠ ನಕ್ಷತ್ರ ಮದುವೆನೇ ಇಲ್ಲ ಅಂತ ಇಲ್ಲ. ಮದುವೆ ಆಗತ್ತೆ. ಆದರೆ ಇವ್ರ ಸಿದ್ಧಾಂತ ಅತಿ ಕಠಿಣವಾದಾಗ ಗಂಡ ಹೆಂಡತಿ ದೂರ ಆಗತ್ತೆ. ಗಂಡ ಹೆಂಡತಿ ಖುಷಿ ಇರಲ್ಲ, ಆರೋಗ್ಯ ಇರಲ್ಲ, ನೆಮ್ಮದಿ ಇರಲ್ಲ. ಇದು ಕಾರಣ ಏನು?
ನಮ್ಮಲ್ಲಿ ಅರ್ಥ ಗೊತ್ತಾಗಿಲ್ಲ, ನಕ್ಷತ್ರಕ್ಕೂ ನಮ್ಮ ದೇಹಕ್ಕೂ ಸಂಬಂಧ ಏನು ಅಂತ ಗೊತ್ತಿಲ್ಲದ ಕಾರಣ ಇದಕ್ಕೆ ಬೆನ್ನು ತೋರಿಸ್ಕೊಂಡು ಹೋಗಿರೋದು, ತಪ್ಪಿಸ್ಕೊಂಡಿರೋದು, ಮಿಸ್ ಮಾಡ್ಕೊಂಡಿರೋದು, ಯಾವುದಕ್ಕೂ ಸಿಕ್ಕಾಕೊಳ್ಳದೆ ಇರೋದು. ನನಗೆ ಬೇಡಪ್ಪ, ನನಗೆ ಗೊತ್ತಿಲ್ಲಪ್ಪ, ಕೆಟ್ಟದಲ್ಲ ಆದರೆ ಬೇರೆಯವರು, ಒಳ್ಳೇದಾಯಿತು ನಾನು ಮಾಡಿದೆ ಅಂತೀವಲ್ಲ, ಈ ಥರ ಕ್ಯಾಟಗರಿ ಇರ್ತಕ್ಕಂಥದ್ದಕ್ಕೆ ಜ್ಯೇಷ್ಠ ನಕ್ಷತ್ರ ಮಗು ಬರುತ್ತೆ. ಪೂಜೆ ಮಾಡೋದು, ಸ್ನಾನ ಮಾಡೋದು, ಸಮೀಪ್ರಜ್ಞೆ ಯಾವುದೂ ಇಲ್ಲ. ಅಮ್ಮ ಇದಕ್ಕೆ ನೀವು ಜ್ಯೇಷ್ಠ ನಕ್ಷತ್ರದಲ್ಲಿ ಬಂದಿರತಕ್ಕಂಥದ್ದು ತಿಳ್ಕೊ ಅಂತ ಒಂದು ಕಳಿಸಿದ್ರು ದೇವರು, ತಿಳ್ಕೊಳ್ಳಿಲ್ಲ ಇನ್ನೊಂದು ಕಳಿಸಿದ್ರು, ಅದು ತಿಳ್ಕೊಳ್ಳಿಲ್ಲ ಇನ್ನೂ ಒಂದು ಕಳಿಸಿದ್ರು. ನೀವು ಇನ್ನೂವರೆಗೂ ಮಗನಿಗೆ ಮದುವೆಯಾಗಿ 2 ಮಕ್ಕಳಾದರೂ ಜ್ಯೇಷ್ಠ ವಿಚಾರವನ್ನು ಈಗ ಕೇಳ್ತಾ ಇದ್ದೀರಾ. ಈಗ ಅರ್ಥ ಆಯ್ತಾ ಅಮ್ಮ? ಅರ್ಥ ಆಯ್ತು ಗುರುಜಿ. ಚಿಕ್ಕ ಮಗ ಇನ್ನೂ ಮದುವೆ ಆಗಿಲ್ಲ ಗುರುಜಿ. ಅದು ಬೇಡ, ವಿಷಯ ಬೇಡ. ನಾನು ಹೇಳ್ತಿರೋದು ಜ್ಯೇಷ್ಠಕ್ಕೆ ನೀನು ಪ್ರಶ್ನೆ ಕೇಳಿದೆ, ಉತ್ತರ ಕೊಟ್ಟಿದ್ದೀನಿ. ಮೊದಲು ನಾನು ಜ್ಯೇಷ್ಠ ಕೊಟ್ಟಿದ್ದೇನಲ್ಲ, ಇದಕ್ಕೆ ಕಾರಣ ತಿಳ್ಕೋಬೇಕು ಅಂತ ನೀನು ಪ್ರಯತ್ನ ಪಟ್ಟರೆ ಸಾಯೋವರೆಗೂ ಮನುಷ್ಯ ಯಾವತ್ತು ಸಾಯ್ತಾನೋ ಗೊತ್ತಿಲ್ಲ. ನೆಮ್ಮದಿಯಾಗಿ ಆರೋಗ್ಯವಾಗಿರೋದಕ್ಕೆ ನೀನು ಪ್ರಯತ್ನ ಮಾಡ್ತಾಯಿ. ಮೊದಲು ಬೇರೆ ಏನು ಚಿಕ್ಕ ಮಗನೋ ಚಿಕ್ಕ ಮಗಳೋ ಬಿಡು, ಸೈಡ್ಗೆ ಹಾಕು. ಈ ಕರ್ಮವನ್ನು ತೊಳಿ, ಎಲ್ಲ ಕ್ಲೀನ್ ಆಗುತ್ತೆ. ಒಂದು ಮಗು ಜ್ಯೇಷ್ಠದಲ್ಲಿ ಹುಟ್ಟಿದರೆ ಮತ್ತೆ ಮಕ್ಕಳು ಮಾಡ್ಕೋಬಾರ್ದು, ಮಾಡ್ಕೊಂಬಿಟ್ಟಿದೆಯಾ ತಾಯಿ, ಮತ್ತೆ ಅವ್ರ ಹಣೆ ಬರ ಕೇಳಬೇಡ, ಅವ್ರ ಬಗ್ಗೆ ಯೋಚನೆ ಮಾಡಬೇಡ. ಒಂದೇ ಮಗು ಇರಬೇಕು. ಜ್ಯೇಷ್ಠ ಹುಟ್ಟಿದ್ರೆ, ಮೂಲ ಹುಟ್ಟಿದ್ರೆ ಒಂದೇ ಮಗು. ಅದಕ್ಕೆ ಮೀರಿ ಏನಾದ್ರು ಹಿಂದೆ ಮುಂದೆ ಮಕ್ಕಳು ಮಾಡ್ಕೊಂಡ್ರಿ ಅವರು ಜೀವನ ಪರ್ಯಂತ ಸತ್ತಿರ್ತಾರೆ. ಒಂದು ಮನೆಯಲ್ಲಿ ಜ್ಯೇಷ್ಠ ಮೂಲದಲ್ಲಿ ಯಾರು ಮನೆಯಲ್ಲಿ ಮಕ್ಕಳು ಇರ್ತಾರೋ ಒಂದೇ ಮಗು ಇಟ್ಕೊಳ್ಳಿ, ಯಾವ ಕಾರಣಕ್ಕೂ ಬೇಡ. ನಿಮ್ಮ ಇಷ್ಟದಂಗೆ ಹೆಣ್ಣು ಆಗಲಿ ಗಂಡಾಗಲಿ ಅಂತ ಮಾಡ್ಕೊಂಡ್ರಿ ಎಲ್ಲರೂ ತಲೆ ಮೇಲೆ ಕಲ್ಲು ಹಾಕ್ಕೊಂಡು ನೀವು ಕಲ್ಲು ಹಾಕ್ಕೊಂಡು ಕುತ್ಕೋಬೇಕಾಗತ್ತೆ. ಕಥೆಗಳು ಕೇಳ್ತಾ ಕುತ್ಕೋಬೇಡಿ, ಸತ್ಯ ತಿಳ್ಕೊಳ್ಳಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಅದೇ ರೀತಿಯಾಗಿ ಮತ್ತೊಬ್ಬ ಕಾಲರ್ ವೇಟ್ ಮಾಡ್ತಿದ್ದಾರೆ, ಪ್ರಸನ್ನ ಕುಮಾರಿ ಅಂತ ಹೇಳಿ ಬೆಂಗಳೂರಿಂದ. ಪ್ರಸನ್ನ ಕುಮಾರಿ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಗುರುಗಳೇ, ಕರೆ ಕಟ್ ಆಗಿದೆ. ಹಾಗೆ ನಾವು ಮಾತನಾಡ್ತಾ ಇದ್ವಿ ನಮ್ಮ ದೇಹಕ್ಕೂ ಮತ್ತೆ ಉಳಿದಿರುವಂಥ ಗ್ರಹಗಳಿಗೆ, ಚಂದ್ರ ಸೂರ್ಯರಿಗೆ ಏನು ಸಂಬಂಧ ಅಂತ ಹೇಳಿ. ಈಗ ಒಂದು ವಿಚಾರವನ್ನು ನಾವು ಅತಿ ಮುಖ್ಯವಾಗಿ ಅವಾಗಿಂದ ನಾನು ಅದನ್ನು ಹೇಳಿದ್ದೀನಿ, ಸೂರ್ಯ ಚಂದ್ರನ ವಿಚಾರ ಬಿಟ್ಟು ನಮಗೆ ಇನ್ಯಾವುದೂ ಇಲ್ಲ. ಹಾಗಿರಬೇಕಾದ್ರೆ ನಾವು ಬಿಟ್ಬಿಟ್ಟಿದ್ದೀವಾ? ಆ ಬಿಟ್ಟಿರ್ತಕ್ಕಂಥ ಒಂದು ಲೆಕ್ಕಾಚಾರಕ್ಕೆ ಇವಾಗ ಒಂದು ಸಣ್ಣ ಉದಾಹರಣೆನ ಕೊಡ್ತೀನಿ. ನಾವು ಸೂರ್ಯನ ಬಿಟ್ಟಿದ್ದೀವಿ, ಸೂರ್ಯ ನಮ್ಮನ್ನು ಬಿಟ್ಟಿಲ್ಲ. ಭಗವಂತ ನಮ್ಮನ್ನು ಎಂದಿಗೂ ಬಿಡುವುದಿಲ್ಲ. ನಾವು ಭಗವಂತನ ಬಿಟ್ಟಿದ್ದೀವಿ. ಯಾಕೆ? ಪುರ್ಸೊತ್ತಿಲ್ಲ, ಮಕ್ಕಳನ್ನ ಓದಿಸ್ಬೇಕು, ಆಸ್ತಿ ಮಾಡಬೇಕು ಅಂತ ಹೇಳಿ ನಾವು ಹುಡುಕ್ತಾ ಇದ್ದೀವಿ. ದೇವ್ರನ್ನ ಬಿಟ್ಬಿಟ್ಟಿದ್ದೀವಿ. ಆದರೂ ಹೇಳ್ತೀವಿ ನಮ್ಮ ದೇವರು. ಏನಮ್ಮ, ಸರಿನಾ ಇದು? ಅಂದರೆ ನಮ್ಮ ಮನುಷ್ಯ ಎಷ್ಟು ಚಕ್ಕಮಕ್ಕಾಗಿ ಮಾತಾಡಿ ದೇವರಿಗೆ ಬುದ್ಧಿ ಕಲಿಸೋ ಮಟ್ಟ ಕೊಟ್ಟೋಗಿದ್ದಾನೆ ಮನುಷ್ಯ. ಹೌದು. ಆಮೇಲೆ ಹೇಳ್ತಾನೆ ದೇವ್ರ ಹೆಸರು ಹೇಳ್ತಾನೆ. ಏನು ಹೇಳ್ಬೇಕೀಗ? ದೇವರಿಗೆ ಸುಳ್ಳು ಹೇಳೋ ಮನುಷ್ಯ ಹುಟ್ಟಿದ ಮೇಲೆ ದೇವ್ರು ನಿಮ್ಗೆ ಹೆಂಗೆ ಸಿಗ್ತಾನೆ? ದೇವ್ರು ನಿಮ್ಮ ಹೆಂಗೆ ಕೈ ಹಿಡಿತಾನೆ? ಸ್ವಲ್ಪ ಯೋಚನೆ ಮಾಡಿ. ಹಾಗಿರಬೇಕಾದ್ರೆ ನಾವು ದೇವರನ್ನು ಬಿಟ್ಟಿರ್ತಕ್ಕಂಥ, ಅಂದರೆ ಸೂರ್ಯನ ಬಗ್ಗೆ ಅಷ್ಟೇ ಮಾತಾಡ್ತಾ ಇದ್ದೀನಿ. ನಿಮ್ಮ ಮನೆ ದೇವರು ಕುಲದೇವರು ನಿಮ್ಗೆ ಸೇರಿದ್ದು. ಇಲ್ಲಿ ಮಾಡಬೇಕಾದದ್ದು ಸೂರ್ಯಚಂದ್ರ ಅಷ್ಟೇ. ನಿಮ್ಮ ಮನೆಗಿದ್ರೆ ಸಾಕು. ನೀವು 28 ದೇವ್ರು ಇಟ್ಕೊಂಡ್ರು, ನೀವು ಎಷ್ಟೆಷ್ಟು ದೇವ್ರು ಇಟ್ಕೊಂಡ್ರು ನಿಮ್ಮ ಮನೇಲಿ ಒಳ್ಳೆಯದಂತೂ ಆಗೋದೇ ಇಲ್ಲ. ನಂಬಿದ ದೇವರು ನಮಗೆ ಒಳ್ಳೆಯದು ಮಾಡ್ತಾನೆ, ದೇವರು ಬಿಟ್ಟು ನಮ್ಗೆ ಇನ್ನೇನು ಇಲ್ಲ ಅಂತಕ್ಕಂಥ ಭಾವನೆ ಸರಿ. ಆದರೆ ಅಟ್ಯಾಚ್ಮೆಂಟ್ ಇದೆಯಲ್ಲ, ತುಂಬ ತಪ್ಪು ಮಾಹಿತಿಯಲ್ಲಿ ಹೋಗ್ತಾ ಇದ್ದೀವಿ ಅಂತ ನೀವು ಅಂದ್ಕೋಬೇಕು. ಅದನ್ನು ಇವತ್ತು ನಾನು ಸಾಬೀತುಪಡಿಸ್ತೀನಿ, ಈ ಗಳಿಗೆ ಸಾಬೀತುಪಡಿಸ್ತೀನಿ. ವಿಚಾರಕ್ಕೆ ಬರೋಣ. ಹಾಗಿದ್ದ ಮೇಲೆ ನಾವು ದೇವರಿಗೆ ಯಾವುದು ಮೋಸ ಮಾಡ್ತಾ ಇದ್ದೀವಿ, ದೇವರನ್ನು ಎಲ್ಲಿ ಬಿಟ್ಟಿದ್ದೀವಿ ಅಂತ ಪ್ರಶ್ನೆ ಬೇಕಾಗುತ್ತೆ. ಒಂದು ವಿಷಯ ತುಂಬ ಸರಳ, ಅದು ದೊಡ್ಡ ವಿಚಾರ ಇಲ್ಲ. ದಿನದಲ್ಲಿ ನಾನು ಕಾರ್ಯಕ್ರಮದಲ್ಲಿ ಅದನ್ನು ಹೇಳ್ತಾನೆ ಇರ್ತೀನಿ. ಆದರೂ ವಿಷಯ ಏನಪ್ಪ ಅಂದರೆ, ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟೂ ಜನ ಏಕಕಾಲದಲ್ಲಿ ನಿಖರವಾಗಿ ಒಂದೇ ಸಮಯಕ್ಕೆ, ಅಂದರೆ ಎಲ್ಲರೂ ಒಂದೇ ಸಮಯಕ್ಕೆ ಅಲ್ಲ, ಅವರು ಒಂದು ದಿನದಲ್ಲಿ ಮಾಡ್ತಕ್ಕಂತಹ ಬೆಳಿಗ್ಗೆ ಎದ್ದು ವಾಶ್ರೂಮ್ಗೆ ಹೋಗ್ತಕ್ಕಂಥದ್ದಿಂದ ಹಿಡಿದು, ಮಲಗೋದ್ರಿಂದ ಹಿಡಿದು, ಬೆಳಿಗ್ಗೆ ಏಳೋದ್ರಿಂದ ಹಿಡಿದು ನಿಖರವಾಗಿ ಒಂದೇ ಸಮಯವನ್ನು ಬಳಸತಕ್ಕಂಥದ್ದು ಕುಟುಂಬ ಶಿಕ್ಷಣ. ಆಗ್ತಾ ಇದೆಯಾ? ಇಲ್ಲ ಗುರುಗಳೇ. ಮಕ್ಕಳಾಗಲಿ ಗಂಡಾಗಲಿ ಹೆಂಡತಿ ಆಗಲಿ ಒಂದೇ ಸಮಯವನ್ನು ಫಿಕ್ಸ್ ಮಾಡಿಕೊಂಡು ವಾಶ್ರೂಮ್ಗೆ ಹೋಗೋರು ಯಾರು ಪ್ರಪಂಚದಲ್ಲಿ ಇದ್ದಾರಾ? ಇಲ್ಲ. ಇಡೀ ವಿಶ್ವದಲ್ಲಿ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂತ ಪ್ರಶ್ನೆ ಹಾಕೋಬೇಕಾ ಬೇಡವಾ? ಹೌದು, ಹಾಕೋಬೇಕು. ಇನ್ನು ಕೆಲವರು ಅಲ್ಲ ರೀ ಬಂದ್ರಲ್ವ ಹೋಗೋದು, ಬಾ 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 ಎಲ್ಲಿ ಹೇಳ್ಬಿಟ್ರು ತಂದು ಅಂದರೆ ಅದೆಂಗ್ರಿ ಬರ್ತದೆ, ಸಿಗ್ನಲ್ ಹಾಕಬೇಕು. ನಾವು ಹೇಳ್ತಿರೋದೇ ತಪ್ಪು, ತಿಳ್ಕೊಂಡಿರೋದೇ ತಪ್ಪು. ಕಾರಣ ನಿಖರವಾದ ಸಮಯಕ್ಕೆ ನಮಗೆ ಏನಕ್ಕೆ ಆಗ್ತಾ ಇಲ್ಲ ಅಂತ ಈ ಪ್ರಶ್ನೆ ಎಷ್ಟು ಲಕ್ಷ ಜನದಲ್ಲಿಲ್ಲಮ್ಮ?
ಹೌದು ಗುರುಗಳೇ. ಆದರೆ ಹೇಳ್ಕೊಳ್ಳೋಕೆ ಕಷ್ಟ ಅಂತ ಎಲ್ಲವನ್ನು ಹಾಗೆ ಬ್ಲ್ಯಾಕ್ ಮಾಡ್ಕೊಂಬಿಟ್ಟಿದ್ದಾರೆ. ಇರೋದೇ ಹಿಂಗೆ ಅಂತ ತೀರ್ಮಾನ ಮಾಡ್ಕೊಂಬಿಟ್ಟಿದ್ದಾರೆ. ಆದ ಕಾರಣ ಕರೆಕ್ಟಾಗಿ ಯಾಕೆ ಆಗ್ತಾ ಇಲ್ಲ, ಬೆಳಿಗ್ಗೆ ಎದ್ದ ತಕ್ಷಣ ಅದು ಆಗಬೇಕು ಹೋಗಬೇಕು ಅಂತ ವೈಜ್ಞಾನಿಕವಾಗಿ ಮೆಡಿಕಲಲ್ಲೂ ಹೇಳ್ತಾರೆ. ಹೌದು. ಆಗ್ತಾ ಇಲ್ವೇ? ಏನು ತಪ್ಪಾಗಿದೆ ಇಲ್ಲಿ? ದೇವರದ ನಮ್ದ ತಪ್ಪು? ನಮ್ದೇ ಗುರುಗಳೇ. ಇಲ್ಲಿ ಮುಖ್ಯವಾಗಿ ಸೂರ್ಯನನ್ನು ಅನುಸರಿಸದೇ ಇರುವ ಕಾರಣ ಈ ಸಮಸ್ಯೆ ಕುಟುಂಬದಲ್ಲಿ ಯಾವ ಕಾರಣಕ್ಕೂ ಒಬ್ಬೊಬ್ಬರದ್ದು ಒಂದೊಂದು ಸ್ಟೈಲಲ್ಲಿ ಹಸಿವಾಗತ್ತೆ, ಒಬ್ಬೊಬ್ಬರು ಒಂದೊಂದು ಸ್ಟೈಲಲ್ಲಿ ಊಟ ಮಾಡ್ತಾರೆ, ಒಬ್ಬೊಬ್ಬರು ಒಂದು ಟೈಮಲ್ಲಿ ಮಲಗ್ತಾರೆ, ಕುಟುಂಬ ಛಿದ್ರ ಆಗತ್ತೆ. ನೀವು ಯಾವ ಶಾಸ್ತ್ರ ಕೇಳಿ, ನಿಮ್ಮ ಮಂದೇವ್ರು ಮಾಡಿ, ನೀವೆಲ್ಲಿಗೆ ಹೋಗಿ ಮುಡಿ ಕೊಟ್ಬಿಟ್ಟು ಬನ್ನಿ, ನೀವೇನೇ ಉರುಳು ಸೇವೆ ಮಾಡಿ, ಅಪ್ರಾಣೆ ಚೇಂಜ್ ಆಗಿಲ್ಲ, ಆಗೋದೂ ಇಲ್ಲ. ಒಪ್ಕೋಬೋದಲ್ಲ? ಹೌದು ಗುರುಗಳೇ, ಒಪ್ಕೋಬೋದು. ನಾವು ಮಾಡ್ತಾ ಇರೋದಲ್ಲ ಬರೀ ನಾಟಕೀಯ. ಆ ದೇವ್ರು ಮಾಡಿದ್ರೆ ಒಳ್ಳೇದಾಗೋದೇನೋ, ಈ ದೇವ್ರುಗಳು ಮಾಡಿದ್ರೆ ಒಳ್ಳೇದಾಗೋದೇನೋ, ಆ ದೇವಸ್ಥಾನಕ್ಕೆ ಹೋದ್ರೆ ಒಳ್ಳೇದಾಗೋದೇನೋ, ತಿರುಪತಿಗೆ ಹೋಗಿ ಬಂದ್ಮೇಲೆ ಒಳ್ಳೇದಾಗತ್ತೇನೋ. ಯಾವುದು ಹೋಗಿ ಬಂದರೂ ನೀವು ಚೇಂಜ್ ಆಗಿಲ್ಲ. ತಿರುಪತಿಗೆ ಹೋಗಿ ಬರೋದು ಸರಿ, ಧರ್ಮಸ್ಥಳಕ್ಕೆ ಹೋಗಿ ಬರೋದು ಸರಿ, ನೀವು ಚೇಂಜ್ ಆಗಿದ್ದೀರಾ? ಇಲ್ಲ. ಮತ್ತು ಕ್ಷೇತ್ರಕ್ಕೆ ಹೋಗೋ ಉದ್ದೇಶ ಏನು ಅಂತ ನಮ್ಮ ಜನಕ್ಕಿನ್ನೂ ಅರ್ಥ ಆಗಿಲ್ಲ. ಯಾರಿಗೆ ಹೋಗ್ಬೇಕು ಕ್ಷೇತ್ರಕ್ಕೆ ಅಂತ ಕೇಳಿದ್ರೆ ನಮ್ಮ ಮಂದೇವರು ಸ್ವಾಮಿ ಅದಕ್ಕೆ ಹೋಗಿದ್ದು ಅಂದರೆ, ಇನ್ನು ಕೆಲವರು ನಮ್ಗೆ ಆ ದೇವ್ರು ಆಗಲ್ಲ ಸ್ವಾಮಿ, ಈ ದೇವ್ರಿಗೆ ಹೋಗ್ತೀವಿ, ದೇವರೇ ಆಗಲ್ಲ ಅಂದ್ಬಿಡ್ತಾರೆ ಒಂದೇ ಸಲ. ಎಂತೆಂಥ ಹುಚ್ಚುತನದ ಪ್ರಶ್ನೆ ಹಾಕ್ತಾರಮ್ಮ. ದೇವ್ರಿಗೂ ಇವ್ರಿಗೂ ಆಗಬರಲ್ವಂತೆ. ಆಗಬರದೇ ಇರೋವಂಥ ಗಂಡ ಹೆಂಡತಿ ಮದುವೆ ಮಾಡ್ಕೊಂಡಿರ್ತಾರೆ, ಆಗಬರದೇ ಇರತಕ್ಕಂಥ ಮಕ್ಕಳು ಮಾಡ್ಕೊಂಡಿರ್ತಾರೆ, ದೇವ್ರನ್ನ ತಳ್ಬಿಡ್ತಾರೆ. ನಮಗೂ ದೇವ್ರಿಗೂ ಆಗಬರಲ್ಲ. ಇದಿದೆ ಅಂತೀಯ ಇಲ್ಲ ಅಂತೀಯ? ಆಮೇಲೆ ನಮ್ಮ ದೇವ್ರು ಯಾವುದು, ನಿಮ್ಮ ದೇವ್ರು ಯಾವುದು? ನಾನು ಅನ್ಕೋತೀನಿ ಇವ್ರದ್ದು ಯಾವುದು ಅವ್ರದ್ದು ಯಾವುದು. ದೇವ್ರು ಇವ್ರು ಯಾವಾಗ ಭಾಗ ಮಾಡಿದ್ರು? ಸೂರ್ಯನ ಭಾಗ ಮಾಡಿದ್ದಾರೆ ನಮ್ಮ? ಒಬ್ಬನೇ ತಾನೆ? ಹೌದು. ಮನೆಗೆ ಯಜಮಾನ ಒಬ್ಬನೇ ತಾನೆ? ಹೌದು. ಹಾಗಿರ್ಬೇಕಾದ್ರೆ ಮನೇಲಿ ಫೋಟೋ ಎಷ್ಟು ಇಟ್ಕೊಂಡಿರ್ತೀರ ನೋಡ್ಕೊಳ್ಳಿ. ನಂಜನಗೂಡಿಗೆ ಹೋದಾಗ ಒಂದು, ತಿರುಪತಿಗೆ ಹೋದಾಗ ಒಂದು, ಧರ್ಮಸ್ಥಳಕ್ಕೆ ಹೋದಾಗ ಒಂದು, ಎಲ್ಲೆಲ್ಲಿ ಹೋಗ್ತೀರ ಒಂದು ಫೋಟೋ ಇಟ್ಕೊಂಡು ಮನೆ ಮಾಡ್ತೀರಾ. ಎಲ್ಲದಕ್ಕೂ ಪೂಜೆ ಮಾಡಿ 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 ಕೈ ಕಾಲೆಲ್ಲ ಸೋತ್ಕೊಂಡ್ಬಿಟ್ಟಿರ್ತದೆ. ಎಲ್ಲ ಒರೆಸ್ಬೇಕಲ್ಲಮ್ಮ. ಒರೆಸಿ ಅರ್ಶಿನ ಕುಂಕುಮ ಇಕ್ಕಿ, ಅದು ವಿಭೂತಿ ಇಕ್ಕಿ, ಅದು ಮುಟ್ಟಿ ಎಲ್ಲದಕ್ಕೂ ಮುಟ್ಟಿ ನಮಸ್ಕಾರ ಮಾಡಿಕೊಂಡು BP ಬರ್ಸ್ಕೊಂಡು ಧಡಕ್ಕಂತ ಹೋಗಿ ಬಿದ್ಕೊಂಡ್ಬಿಡೋದು ಸೊಪ್ಪದ ಮೇಲೆ. ಅಂದರೆ ನಾವು ಎಷ್ಟು ಮಟ್ಟಿಗೆ ತಿಳ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋದಕ್ಕೆ ಇದೆಲ್ಲ ಯಾಕೆ ಉದಾಹರಣೆಗಳು ಕೊಡ್ತಾ ಇದ್ದೀನಿ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ನಮ್ಮ ದೇಹವನ್ನು ಹೇಗೆ ಹಾಳು ಮಾಡಿ ನಾಶ ಮಾಡಿಕೊಂಡು ರೋಗಗಳಿಗೆ ಹತ್ತಿರವಾಗ್ತಾ ಇರ್ತಕ್ಕಂಥ ಬೇಕಾ ಈ ಜೀವನ? ರೋಗ ಅಂದರೆ ಎಲ್ಲರೂ ಇದೆ ಅಂತ ಕೇಳುವಂತಹ ಒಂದು ದೇಶದಲ್ಲಿ ನಾವು ಹುಟ್ಟಿದ್ದೀವಿ. ರೋಗ ಗೊತ್ತಿಲ್ಲ, ರೋಗ ಎಲ್ಲಿದೆ ಆ ಮಟ್ಟಕ್ಕೆ ನಾವು ಬದುಕಬೇಕು ಅಂದರೆ ನೀವು ಸೂರ್ಯ ಚಂದ್ರರನ್ನು ಮದುವೆ ಮಾಡ್ಕೊಳ್ಳುವಾಗ ಉರಿಯೋ ಸೂರ್ಯನ ತೋರಿಸುವಂಥ ಪುಣ್ಯಾತ್ಮರು ಪುರೋಹಿತರುಗಳು ನಮ್ಮ ದೇಶದ ತುಂಬ ತುಂಬಿದ್ದಾರೆ. ಗೊತ್ತಾ ನಿಮಗೆ? ಮದುವೆ ಮಾಂಗಲ್ಯ ಧಾರಣೆ ಅಂದ್ಮೇಲೆ ಕರ್ಕೊಂಡು ಹೋಗ್ತಾರೆ. ಅಮ್ಮ 11 ಗಂಟೆಗೆ ಸೂರ್ಯ ನೋಡೋಕ್ಕಾಗತ್ತಾ? ಇಂಥ ಕಿತ್ತೋದ್ ಪುರೋಹಿತರು ನಮ್ಮ ದೇಶದಲ್ಲಿ ಮದುವೆ ಮಾಡಿಸ್ತಾರೆ. ಆ ಹುಡುಗಿ ಕಣ್ಣು ಮುಚ್ಕೊಂಡೇ ಹಿಂಗೆ ಅನ್ನತ್ತೆ, ಇನ್ನು ಜೀವಮಾನ ಎಲ್ಲ ಕಣ್ಣು ಮುಚ್ಕೊಳ್ಳೋದೆ ಹುಡುಗಿ, ಇಲ್ಲೇ ಮುಚ್ಕೋತಲ್ಲ. ಅಂದರೆ ನಾವು ಯಾವುದನ್ನು ಸತ್ಯ ಅನ್ನೋದು ಅರ್ಥನೇ ಮಾಡ್ಕೊಂಡಿಲ್ಲ. ಯಾವನೋ ಹೇಳ್ದ, ಕಿವಿ ಹೂ ಇಟ್ಟ, ಇವ್ರು ಇಟ್ಕೊಂಡ್ರು. ಈ ಬದುಕು ಬೇಕಾ? ಮದುವೆ ಮಾಡ್ತಾ ಇದ್ದೀರಾ, ಚೆನ್ನಾಗಿದ್ದೀರಾ, ಊಟ ಮಾಡ್ತಾ ಇದ್ದೀರಾ, ಚೆನ್ನಾಗಿದ್ದೀರಾ. ಇದೆಲ್ಲ ಕೆಲವ್ರಿಗೆ ಏನು ಅನಿಸುತ್ತೆ ಅಂದರೆ, ಏನು ಎಲ್ಲ ಹಿಂಗೆ ತಪ್ಪು ಹೇಳಿದ್ರೆ ಹಂಗಾರೆ ನಮಗೇನು ಗೊತ್ತೇ ಇಲ್ವಾ ಅಂತ ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಬೇಡಿ. ವಿಚಾರ ತುಂಬ ಸರಳವಾಗಿರುತ್ತೆ. ಅದನ್ನು ಸರಿಯಾಗಿ ತಿಳ್ಕೊಂಡಾಗ ನಿಮ್ಮ ಜೀವನನೇ ಬದಲಾವಣೆ ಮಾಡುತ್ತೆ. ಏನು ಹೇಳ್ತೀಮ್ಮ? ಹೌದು ಗುರುಗಳೇ. ನಿದ್ದೆ ಹೇಳೋದಕ್ಕೇನು ದೇವ್ರು ಕೊಡ್ತಾನೆ ಅಂತೀರಾ, ಸರಿನೇ. ಆ ನಿದ್ದೆ ನೀವು ಹೇಳೋ ನಿದ್ದೆ ಬರಬೇಕಲ್ಲ. ಇದನ್ನು ರಿಪೇರಿ ಮಾಡೋಕ್ಕಾಗಲ್ಲ. ಟೈಮ್ ಸರಿ ಹೊಟ್ಟೆ ಹಸು ಆಗಲ್ಲ. ಊಟ ಮಾಡಿದ ಹರಗಬೇಕು ಆಗಲ್ಲ. ಖುಷಿಯಾಗಿರಬೇಕು ಆಗಲ್ಲ. ಹಾಗಿದ್ದ ಮೇಲೆ ವಿಚಾರ ಎಷ್ಟು ಸಣ್ಣದಿರುತ್ತೆ. ಹಾಗೆ ಸೂರ್ಯನನ್ನು ನಾವು ಯಾಕೆ ತಪ್ಪಾಗಿ ಮಾಡಿದ್ದೀವಿ? ನಾವು ಕರೆಕ್ಟಾಗಿ ಎಲ್ಲರಿಗೂ ನಿಖರವಾದ ಸಮಯದಲ್ಲಿ ಪ್ರತಿಯೊಂದು ಮನೆಯಲ್ಲಿ ಟೈಮ್ ಟೇಬಲ್ಲು ಆಯಾ ಟೈಮ್ ತಕ್ಕಂತೆ ಒಂದೇ ಟೈಮಲ್ಲಿ ಪ್ರತಿದಿನ ನಡೀಬೇಕು. ಇದು ಶಿಕ್ಷಣ. ಈ ಶಿಕ್ಷಣವನ್ನು ನಾವು ಮಕ್ಕಳಿಗೆ ಕಲಿಸಿದ್ರೆ ಹೆಂಗಿರುತ್ತೆ ಸ್ವಲ್ಪ ಯೋಚನೆ ಮಾಡಮ್ಮ. ಹೌದಲ್ಲ? ಹೌದು ಗುರುಗಳೇ. ಈಗ ಕರೆ ಇದೆಯಾ? ಇಲ್ಲ ಗುರುಗಳೇ, ಕಾರ್ಯಕ್ರಮ. ಈಗ ಆ ಶಿಕ್ಷಣ ಅಂತಕ್ಕಂತಹ ಒಂದು ವಿಷಯಕ್ಕೆ ಹೋದಾಗ ನೆನ್ನೆ ಕೂಡ ಮಾತಾಡ್ದೆ, ಇವತ್ತು ಮಾತಾಡ್ದು. ಯಾಕೆ ಅಂದರೆ ಖುಷಿ. ಎಷ್ಟು ಜನ ತಂದೆ ತಾಯಿಗಳು ಮಕ್ಕಳಿಗೆ ಸಿಹಿ ತಿನ್ನಿಸೋದು, ಮಕ್ಕಳ ಕೈಯಿಂದ ಅವ್ರು ಸಿಹಿ ತಿನ್ನಿಸೋದು ಖುಷಿ. ಆದರೆ ಜೀವನ ಪ್ರತಿಯೊಂದು ಕ್ಷಣನೂ ಕೂಡ ಖುಷಿಗಿದ್ದುಬಿಟ್ರೆ ಕುಟುಂಬ ಎಷ್ಟು ಚೆನ್ನಾಗಿರುತ್ತೆ. ಹೌದು. ಪಾಸ್ ಆಗಿರೋ ವಿಚಾರ ಒಂದು ವಾರದವರೆಗೂ ಜ್ಞಾಪಕ ಇರುತ್ತೆ, ಆಮೇಲೆ ಮರೆತುಬಿಟ್ಟು ಮಾಮೂಲಿ ಯಥಾಪ್ರಕಾರ ತಥಾಸ್ಥಿತಿ. ಆದರೆ ನಮಗೆ ಪ್ರತಿ ಕ್ಷಣ ನೆಮ್ಮದಿ ಸುಖ ಖುಷಿಯಾಗಿದ್ದಾಗ ನಮ್ಮ ಜೊತೆ ಭಗವಂತನೇ ಇದ್ದಾನೆ ಅಂತ ಸತ್ಯ ಒಪ್ಕೋಬೋದು. ಇರಬೇಕಾ ಇರಬಾರ್ದಾ? ಇರಬೇಕು. ಯಾಕೆ ನಾವು ದೇವ್ರಿಗೆ ಹತ್ರ ಆಗ್ತಿಲ್ಲ ಅಥವಾ ದೇವ್ರು ನಮ್ಮ ಹತ್ರ ಬರ್ತಿಲ್ಲ, ನಾವು ದೇವ್ರ ಹತ್ರ ಹೋಗ್ತಿಲ್ಲ ಅನ್ನೋ ಪ್ರಶ್ನೆ ನೀವು ತಿಳ್ಕೊಬೇಕು.
ನಾವು ಅವನ ಹತ್ರ ಹೋಗೋದು, ಅವನು ನಮ್ಮ ಹತ್ರ ಬರೋನು ಅಂತ ಎರಡರಲ್ಲಿ ಯಾವುದೋ ಒಂದು ಆಗಬೇಕಲ್ಲ. ಸೊ ಇದಾಗಬೇಕು ಅಂದರೆ ಸೂರ್ಯನ ಮುಖೇನವಾಗಿ ಆಗಬೇಕು. ಎಷ್ಟು ಸಲ ಹೇಳಿಬಿಟ್ಟೆ ಸೂರ್ಯನ ವಿಚಾರನ, ಎಂಥ ಅದ್ಭುತವಾದ ರಹಸ್ಯ ಇದೆ ಅಂತ ನೀವು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಈಗ ವಿಷಯಕ್ಕೆ ಬರೋಣ. ಇದು ಒಂದೇ ಸಮಯಕ್ಕೆ ಮನೆಯಲ್ಲಿ ನಿಖರವಾದ ಪ್ರತಿಯೊಂದು ನಡಿಬೇಕು ಅಂತಕ್ಕಂಥದ್ದು ಸರಿಯೇ, ಸತ್ಯನೇ. ಕಾರಣ ಏನಕ್ಕಾಗ್ತಾ ಇಲ್ಲ, ನೀವು ಯಾವ ಔಷಧಿ ತಗೊಂಡ್ರೂ ಆಗಲ್ಲ, ನೀವೇನು ತಿಪ್ಪುರಲಾಗ ಹಾಕಿದ್ರೂ ಆಗಲ್ಲ. ಯಾಕೆ ಅಂದರೆ ನಿಮ್ಮ ವಾಸದ ಮನೆಯಲ್ಲಿ ಇದೆ ಈ ಪ್ರಕ್ರಿಯೆ. ಇದು ಕರೆಕ್ಟಾಗಿ ನಡಿಬೇಕು ಅಂದರೆ ವಾಸದ ಮನೆಯಲ್ಲೇ ಇದು ನಡೆಯೋದು. ನಾವು ವಾಸದ ಮನೆಯಲ್ಲಿ ಸೂರ್ಯನನ್ನು ಅಳವಡಿಸ್ಕೊಂಡಿದ್ದೀವಿ ಅನ್ನೋದು ನಮಗೆ ಗೊತ್ತಿಲ್ಲ. ಕರೆ ಇದೆಯಾ? ನೆಲಮಂಗಲದಿಂದ ಮೋಹನ್ ಅನ್ನೋಂಥವ್ರು ಕರೆ ಮಾಡಿದ್ದಾರೆ. ಮೋಹನ್ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಕರೆ ಕಟ್ಟಾಗಿದೆ ಗುರುಗಳೇ. ಮತ್ತೊಬ್ಬ ಕಾಲರ್ ವೇಟ್ ಮಾಡ್ತಿದ್ದಾರೆ. ನಂಜಮ್ಮ ಅನ್ನುವಂಥವ್ರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಂಜಮ್ಮ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳು ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಅವರ ನಕ್ಷತ್ರ ತಿಳಿಸಿ. ಆಶ್ಲೇಷ ನಕ್ಷತ್ರ, ಕಟಕ ರಾಶಿ, ಅರ್ಷಿತಾ ಅಂತ ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಮೇಡಮ್. ನಾರಾಯಣ ಹೇಳಿ. ಮಗಳಿಗೆ ಎಷ್ಟು ವಯಸ್ಸು? 24 ಸರ್. ಏನು ಮಾಡ್ತಿದ್ದಾಳೆ? ಡಬಲ್ ಡಿಗ್ರಿ ಮಾಡಿ ಇವಾಗ ಆಫೀಸ್ಗೆ ಹೋಗ್ತಾ ಇದ್ದಾಳೆ ಸರ್. ಏನಾಗಬೇಕಿತ್ತು? ಅದೇ ಆಶ್ಲೇಷ ನಕ್ಷತ್ರ ಬಗ್ಗೆ ನಿನ್ನೆ ಎಲ್ಲ ಹೇಳಿದ್ರಲ್ಲ. ಏನು ಅನ್ನಿಸ್ತು ನಿಮಗೆ? ಕೋಪ ಆಯ್ತಾ, ಬೇಜಾರಾಯ್ತಾ, ಏನಾಯ್ತು? ಇಲ್ಲ, ತಿಳ್ಕೊಳ್ಳೋಣ ಅಂತ ಮಾಡ್ಬೇಕು, ಅದಕ್ಕೆ ಬೇಜಾರೇನಿಲ್ಲ. ಓಕೆ. ಎಷ್ಟು ಜನ ಮಕ್ಕಳು ನಿಮಗೆ? ಒಬ್ಳೆ ಮಗಳು. ನಿಮ್ಮ ಯಜಮಾನ್ರು ಏನು ಮಾಡ್ತಾರೆ? ಅವರು ಯಾವ್ದೋ ಆಫೀಸ್ಗೆ ಹೋಗ್ತಾರೆ, ಅವ್ರಿಗೆ ಕಿವಿ ಕೇಳಿಸಲ್ಲ, ಮಾತಾಡಲ್ಲ. ಯಾವಾಗಿದ್ದ? ಅವ್ರು ಹುಡ್ತಾಗಿಂದಲೂ ಬರ್ತಾ ಇಲ್ಲ. ಸಂಬಂಧನಾ? ನೀವು ಸಂಬಂಧನೇ ಮದುವೆ ಮಾಡ್ಕೊಂಡ್ರಾ? ಇಲ್ಲ ಸರ್, ಹೊಸ ಸಂಬಂಧ. ಓಕೆ. ಹೇಗೋ ಸಂಸಾರ ಮಾಡಿದ್ರೆ ತುಂಬ ಖುಷಿ ಪಡುವಂಥದ್ದೇ. ಇದಕ್ಕೇನಾದ್ರು ನಿಮ್ಗೆ ಅನಿಸ್ತಾ, ಈ ಥರದವ್ರನ್ನ ನಾನು ಮದುವೆ ಮಾಡ್ಕೊಂಡಿದ್ದೀನಿ, ಒಂದು ಹೆಮ್ಮೆ ಅಂತ ವಿಷಯ ಅಂತನಾ, ಅಥವಾ ಏನೋ ಮಾಡ್ಕೊಂಡೆ ಅಂತನಾ, ಏನು ಅನಿಸುತ್ತೆ ನಿಮ್ಮ ಜೀವನದಲ್ಲಿ? ಇಲ್ಲ, ಇಂಥವ್ರಿಗೂ ಒಂದು ಇದಾಗುತ್ತಲ್ಲ ಅಂತ ಖುಷಿ ಪಟ್ಟೆ ಸರ್. ಓಕೆ, ಫೈನ್. ತುಂಬ ದೇವ್ರು ನಿಮಗೆ ಒಳ್ಳೇದು ಮಾಡಲಿ. ಯಾಕೆಂತಂದರೆ ಇದನ್ನು ಅನುಸರಿಸ್ಕೊಂಡು ಸಂಸಾರ ಮಾಡಿದ್ರ ಗ್ರೇಟ್. ಈಗ ನಿಮ್ಮ ಪ್ರಶ್ನೆ, ನಮ್ಮ ಮಗಳು ಈ ನಕ್ಷತ್ರದಲ್ಲಿ ಏನಕ್ಕೆ ಹುಟ್ಟಿದ್ದು ಅಂತ ಕೇಳಕ್ಕೆ ಮಾಡಿದ್ರಾ? ಹೌದು ಸರ್. ಅದು ಬಿಟ್ಟರೆ ಬೇರೆ ಇನ್ನೇನೆಲ್ಲ ಚೆನ್ನಾಗಿದ್ದಾರಾ ನಿಮ್ಮ ಮಗಳೆಲ್ಲಾದ್ರೂ? ಸರಿಗಿನ? ಎಲ್ಲ ಸರ್. ಅದೇ ಕೋಪ ಮಾಡ್ಕೊತಾಳೆ, ಊಟಕ್ಕೆ ಕರೆದ್ರೆ ಬರಲ್ಲ ಬೇಗ. ಓಕೆ. ಮದುವೆ ಯಾವಾಗ ಮಾಡ್ತೀರಾ? ಈಗ ಮಾಡಬೇಕು ಅಂತ ನೋಡ್ತಾ ಇದೀವಿ, ಒಂದು ಒಪ್ತಾ ಇಲ್ಲ ಬಂದ್ರೆ. ಯಾರು ಒಪ್ತಾರೆ? ನಿಮ್ಮ ಮಗಳ? ಮಗಳು ಒಪ್ಪಲ್ಲ. ಏನು ಮದುವೆನೇ ಬೇಡ ಅಂತಾನ, ಅಥವಾ ಚೆನ್ನಾಗಿರೋದು ಬರಲಿ ಅಂತಾನ? ಚೆನ್ನಾಗಿರೋದು ಬರ್ಲಿ ಅಂತಾಳೆ, ಈಗಲೇ ಆಗಲ್ಲ, ಬರೋ ವರ್ಷ ಆಯ್ತೀನಿ ಅಂತಾಳೆ. ಓಕೆ. ಈಗ ನೀವು ಇದೆಲ್ಲ ಕೇಳುವಂಥದ್ದು, ಒಂದು ಮಗು ಹುಟ್ಟಿದೆ, ಈ ಮಗು ಬಗ್ಗೆ ತಿಳ್ಕೋಬೇಕು, ನಕ್ಷತ್ರ ಇದೆ ಅಂತ ಏನು ವಿಷಯ ಗೊತ್ತಿಲ್ಲ ನಿಮಗೆ? ಒಂದ್ಸತಿ ನಿಮ್ಗೆ ಮಾಡಿದೆ, ಅದು ಅರ್ಧಕ್ಕೆ ಕಟ್ಟಾಗೋಯ್ತು. ಅಲ್ಲ, ಇಲ್ಲಿ ಬಿಡಿಯಮ್ಮ, ಬೇರೆ ಕಡೆ ನೀವು ಮಗು ಹುಟ್ಟುತ್ತಾವಿಂದ ಇದೆಲ್ಲ ಕೇಳಬೇಕು ಅಂತ ಗೊತ್ತಿಲ್ಲ? ಇಲ್ಲ, ಗೊತ್ತಿಲ್ಲ ಸರ್. ಓಕೆ. ಈಗ ನೀವು ಮನೆ ಕಟ್ಟಿರ್ತಕ್ಕಂಥದ್ದು ಎಷ್ಟು ವರ್ಷದ್ದು ವಾಸ ಮಾಡೋ ಮನೆ? 3 ವರ್ಷ ಆಯ್ತು ಕಟ್ಟಿ. ಯಾರು ಸೈಟ್ ತೊಗೊಂಡಿದ್ದು? ನೀವೇ ತೊಗೊಂಡಿದ್ದಾ? ಇಲ್ಲ, ನಮ್ಮ ಮಾವನ ಮತ್ತೆ ತಗೊಂಡಿದ್ದಾರೆ. ಓಕೆ. ಮನೆ ಸುತ್ತ ಜಾಗ ಇದೆಯಾ? ಮನೆ ಸುತ್ತ ಜಾಗ ಇದೆಯಾ ಅಂದೆ? ಕಾಂಪೌಂಡ್ ಹಾಕಿದ್ದೀರಾ ಅಂದೆ? ಕಾಂಪೌಂಡ್ ಹಾಕಿದ್ದೀವಿ. ಓಕೆ. ಜಾಗ ಬಿಟ್ಟಿದ್ದೀವಿ. ಮನೆ ಕಟ್ಟದ ಮೇಲೆ, ಮನೆ ಕಟ್ಟಕ್ಕೆ ಮುಂಚೆ ನಿಮಗೆ ಹೇಗೆ ಅನಿಸಿದೆ? ಮನೆ ಕಟ್ಟಕ್ಕೆ ಮುಂಚೆ ಚೆನ್ನಾಗಿದ್ದೋ ಅಥವಾ ಮನೆ ಕಟ್ಟದ ಮೇಲೆ ಚೆನ್ನಾಗಿದ್ದೋ? ಯಾವ್ದು ಹೇಳ್ತೀರ ತಾಯಿ? ಮನೆ ಕಟ್ಟಿದ್ಮೇಲೆ ಚೆನ್ನಾಗಿದ್ದೀವಿ. ಮುಂಚೆ ಜಗಳ ಆಡ್ತಾ ಇದ್ರು ಮನೇಲಿ ಯಾವಾಗ್ಲೂ. ಅದಕ್ಕೆ ಮುಂಚೆ? ಅದಕ್ಕೆ ಮುಂಚೆ ಜಗಳ ಆಡ್ತಾ ಇದ್ರು, ಇವಾಗ ಚೆನ್ನಾಗೈತೆ. ಈಗ ಚೆನ್ನಾಗಿದ್ದೀರಾ? ಈಗ ಚೆನ್ನಾಗಿದ್ದೀವಿ. ಓಕೆ. ಈಗ ನಿಮಗೆ ವಿಚಾರ ಬೇಕಾಗಿರೋದು ಮಗಳ ಮದುವೆ ಸೆಟ್ ಆಗ್ತಾ ಇಲ್ಲ ಅಂತ ಒಂದು ಕೊರತೆ ಇದೆ. ಹೌದು ಹೌದು. ನಿಮ್ಮ ಮಗಳು ಇದನ್ನು ನಂಬ್ತಾಳಾ? ನಂಬಲ್ಲ. ಓಕೆ. ಈಗ ಮದುವೆ ಹೆಂಗೆ ಮಾಡ್ತೀರಾ ನೀವು? ಯಾವುದೂ ನಂಬಲ್ಲ ಅವಳು? ನಂಬಲ್ಲ. ಮತ್ತು ಮದುವೆ ಯಾರಿಗೆ ಮಾಡೋದು ನೀವು? ಅದಕ್ಕೆ ಹೇಳಕ್ಕೆ ಮಾಡೋದು. ಅಲ್ಲ, ಅವಳು ಮದುವೆನೂ ಮಾಡ್ಕೊಳ್ಳಲ್ಲ, ಅವಳು ನಂಬಿಕೆನೇ ಇಲ್ಲ ಅಂದರೆ ನೀವು ಹೆಂಗೆ ಕೇಳೋ ಪ್ರಯೋಜನ ಏನು ಬಂತು? ವಿಷಯ ಇಷ್ಟ ಏನು ಗೊತ್ತಾ? ನೀವು ಅದಕ್ಕೆ ನಾನು ಕೇಳಿದ್ದು, ಒಂದು ಮಗು ಹುಟ್ಟಿದಾಗ ಆ ನಕ್ಷತ್ರ, ಅದರ ಆರೋಗ್ಯ, ಅದರ ಮನಸ್ಥಿತಿಯನ್ನು ತಿಳ್ಕೊಳ್ದೇ ಇರೋದು ತಪ್ಪು ನಿಮ್ದ ಮಗಳದ? ನಮ್ಮದೇ ತಪ್ಪು. ಯಾಕೆ ಮಾಡಿದ್ರಿ ಅದು? ಅಲ್ವಾ? ಹೌದು. ಈಗ ಬಗ್ಸಕ್ಕಾಗಲ್ಲ. ಆಗಲ್ಲ. ಒಂದು ನೇರವಾಗಿ ಕೇಳಿಬಿಡಿ ಕೂರಿಸ್ಕೊಂಡು,
ಹಾಂ ಅಮ್ಮ ನಮ್ಮ ಕೈಲಿ ಆಗಲ್ಲ, ನೀನೇ ಇಷ್ಟಪಟ್ಟಿರೋದು ಹೇಳ್ಬಿಡು ಅಥವಾ ಮಾಡ್ಬಿಡೋಣ ಅಂತ ಹೇಳ್ಬಿಡಿ. ಇಲ್ಲ ಅಂತಾಳೆ ಕೇಳಿದ್ರೆ. ಅಲ್ಲ, ನೀವು ಆ ರೇಂಜ್ಗೆ ಹೋಗಲ್ಲ ಅಂತ ಗೊತ್ತು, ಅದಕ್ಕೆ ಅವಳು ಮುಚ್ಚಿಟ್ಟು ಹೇಳ್ತಾಳೆ. ಹ್ಞೂ ನೀವು ಯಾವ ಕಾರಣಕ್ಕೂ ಮದುವೆ ಗಂಡು ಕರೆಸೋದು ತಪ್ಪು ಮಾಡಬೇಡಿ, ಇನ್ನೂ ಕೋಪ ಬರೆಸ್ಬೇಡಿ. ಕೊನೆಗೆ ನಿಮ್ಗೆ ಹೆಂಗೆ ಹೇಳ್ತಾಳೆ ಅಂದರೆ, ನನ್ನ ಸವಾಸ ಬರಲೇಬೇಡಿ, ಬಿಟ್ಬಿಡಿ, ನನ್ನ ಮದುವೆನೂ ಬೇಡ, ನನಗೇನು ಹೇಳ್ಬಿಡಿ, ನಾನು ಸುಮ್ಮನೆ ಇದ್ಬಿಡ್ತೀನಿ ಅಂತಾಳೆ. ಹ್ಞೂ ಅದಕ್ಕೆ ನೀವು ಮಾಡಬೇಕಾದ ಕೆಲಸ ಏನು ಅಂದರೆ, ಫಸ್ಟು ಕಾರಣ ಏನು ಹೇಳಿ, ಇವಾಗ ಇಷ್ಟು ಹೇಳಿದ ಮೇಲೂ ನೀವು ಆಶ್ಲೇಷ ನಕ್ಷತ್ರಕ್ಕೆ ನನ್ನ ಮಗು ಹುಟ್ಟಿದ್ದಕ್ಕೆ ಕಾರಣ ಏನು ಅಂದರೆ ಅದರ ಅರ್ಥ ಇಷ್ಟೇ: ಕುಟುಂಬ ಛಿದ್ರ ಹೊಡೆಯುತ್ತೆ, ಹೊಂದಾಣಿಕೆ ಕಡಿಮೆ ಆಗತ್ತೆ, ಎಲ್ಲರೂ ಒಂದೇ ಕಡೆ ಇದ್ದರೂ ಕೂಡ ಯಾರಿಗೂ ಖುಷಿಯಾಗಿ ಜೊತೆಲಿ ಇರ್ಲಿಕ್ಕಾಗಲ್ಲ. ಅನುಭವಿಸ್ತಾ ಇದ್ದೀರಾ ಇಲ್ವಾ? ಹೌದು. ಹಾಂ. ಯಾಕೆ ಅಂದರೆ ಸರ್ಪ ಮನೆಯೊಳಗಡೆ ಹಾವು ಬಂದರೆ ಎಲ್ರಿಗೂ ಭಯ ಆಗತ್ತಾ ಇಲ್ವಾ? ಆಗುತ್ತೆ, ಭಯ ಆಗುತ್ತೆ. ಅದೇ ನಿಮ್ಮ ಮನೇಲಿ ನೀವು ಇಟ್ಕೊಂಡಿರೋದು ನಿಮ್ಮ ಮಗಳು. ಹ್ಞೂ ಭಯ ಪಟ್ಕೊಂಡೇ ಬದುಕಬೇಕು ನೀವು. ಹಾಂ ಈಗ ನೀವು ಈಗಲೂ ಕಾಲ ಮಿಂಚಿಲ್ಲ, ಆ ನಕ್ಷತ್ರಕ್ಕೆ ನಾವೇನು ಮಾಡಬೇಕು ಅಂತ ನೀವು ಗಂಡ ಹೆಂಡತಿ ರಿಪೇರಿ ಮಾಡ್ಕೊಂಡ್ರೆ ಆ ಮಗಳು ಬಗ್ತಾಳೆ ಬಿಡ್ತಾಳೆ, ಅದಾದಮೇಲೆ ಇದನ್ನು ಪ್ರಯತ್ನ ಮಾಡಿ. ಆಯಿತಾ? ಸರಿ ಸರ್. ಒಳ್ಳೆಯದಾಗಲಿ. ಸರಿ ಸರ್. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗದಗದಿಂದ ಅಕ್ಬರ್ ಪಾಷಾ ಅಂತ ಹೇಳಿ ಮತ್ತೊಬ್ಬ ಕಾಲರ್ ಕರೆ ಮಾಡಿದ್ದಾರೆ. ಅಕ್ಬರ್ ಪಾಷಾ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮನೆ ಮೇಡಮ್. ಅವ್ರ ನಕ್ಷತ್ರ ತಿಳಿಸಿ. ಕೃತಿಕ ನಕ್ಷತ್ರ ಮೇಡಮ್. ಗುರುಗಳಿದ್ದಾರೆ ಮಾತು. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ಕಾರ. ಏನು ಮಾಡ್ತೀರಾ ತಾವು? ನಾ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾ ಇದ್ದೀನಿ ಗುರುಜಿ. ಈಗ ಯಾರು ಕೃತಿಕಾ ನಕ್ಷತ್ರ? ಯಾರು, ಮಗನ ಮಗಳ? ಹೋರಿ ಸರ್. ಯಾರು? ಹಲೋ ಗುರುಜಿ ಹೇಳಿ. ಕೃತಿಕಾ ನಕ್ಷತ್ರ ಯಾರದ್ದು? ನಾದು ಅಕ್ಬರ್ ಸಾಬ್ ಅಂತ ಹೇಳಿ. ಅಲ್ಲ, ನಿಮ್ದೇನ ನಕ್ಷತ್ರ ಅದು? ನಂದೇ ಸರ್. ಎಷ್ಟು ವಯಸ್ಸು ನಿಮ್ಗೀಗ? ನನಗೆ 44. ಓಕೆ. ಈಗ ನೀವು ಆರೋಗ್ಯದ ಬಗ್ಗೆ ತಿಳ್ಕೊಳಕ್ಕೆ ಮಾಡಿದ್ರೆ ಏನು ಬೇಕಾಗಿತ್ತು ನಿಮಗೆ? ನಂದು ಹಾಂ, ದಯವಿಟ್ಟು ಟಿವಿಯಿಂದ ದೂರ ಬನ್ನಿ ಅಥವಾ ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ನಿಮ್ಮ ಮಾಡಿ. ನಿಮ್ಮ ಆರೋಗ್ಯದ ಬಗ್ಗೆ ತಿಳ್ಕೊಬೇಕಾ? ಹ್ಞೂ ಗುರುಜಿ. ವೆರಿ ಗುಡ್. ಮನೆ ಎಷ್ಟು ವರ್ಷದ್ದು ನೀವು ಕಟ್ಸಿರೋದಾ ಬಾಡಿಗೆನಾ? ಮನೆ ಮನೆ ಸ್ವಂತದ್ದು ಗುರುಜಿ. ಎಷ್ಟು ವರ್ಷ ಆಯ್ತು ಕಟ್ಟಿ? ಸ್ವಂತ ಇದು 50ರಿಂದ 60 ವರ್ಷ ಆಯ್ತು ಗುರುಜಿ. ಓಕೆ. ನಿಮ್ಮ ಮನೆ ಬಾಗಿಲು ಪಶ್ಚಿಮಕ್ಕ ಯಾವುದಕ್ಕಿದೆ? ಉತ್ತರ ದಿಕ್ಕಿಗೆ ಸರ್. ರಸ್ತೆ ಯಾವುದಕ್ಕಿದೆ? ರಸ್ತೆ ಅದು ರಸ್ತೆ ಮುಂದ್ಗಡೆ ರಸ್ತೆ ಇದೆ ಗುರುಜಿ. ಬಾಗಿಲು ಎದುರುಗಡೆ ರಸ್ತೆ ಇದೆಯಾ? ಹಾಂ, ಬಾಗಿಲು ಎದುರುಗಡೆ ರಸ್ತೆ ಇದೆ. ಓಕೆ. ಮೆಟ್ಲು ಹಾಕಿದ್ದೀರಾ ಮನೆಗೆ? ಮೆಟ್ಲ ಹತ್ತಕ್ಕೆ ಸ್ಟೇರ್ ಕೇಸ್ ಹಾಕಿದ್ದೀರಾ? ಹಾಂ. ನಮ್ದು 2 ಬಾಗಿಲೇ ಇದೆ ಗುರುಜಿ. ಉತ್ತರಕ್ಕೊಂದು ದಕ್ಷಿಣಕ್ಕಿದೆಯಾ ಬಾಗಿಲು? ಉತ್ತರ ದಿಕ್ಕಿಗೆ ಮೇನ್ ಡೋರ್ ಇದೆ. ಹಾಂ. ಹಿತ್ತಲ ಬಾಗಿಲು ದಕ್ಷಿಣ ದಿಕ್ಕಿಗೆ ಹಿತ್ತಲ ಬಾಗಿಲು. ಓಕೆ. ಹಿಂದೆ 10 ಫುಟ್ ಜಾಗ ಗುರುಜಿ. ಓಕೆ. ನಿಮ್ಮ ಮನೆಯಲ್ಲಿ ಹಾವು ಯಾವಾಗ ನೋಡಿದ್ರಿ? ಮನೆ ಹತ್ರ ಮನೆ ಒಳಗಡೆ ಬಂದಿದ್ದು ಯಾವಾಗ? ಯಾವ ನೋಡಿಲ್ಲ ಗುರುಜಿ. ಯಾವಾಗಲೂ ಬಂದಿಲ್ಲ? ಬಂದಿಲ್ಲ ಗುರುಜಿ. ಓಕೆ. ನಿಮಗೆ ನಿದ್ದೆ ಅಂತಕ್ಕಂಥದ್ದು ಮಲ್ಕೊಂಡ ತಕ್ಷಣ ನಿದ್ದೆ ಬರುತ್ತಾ? ನಿದ್ದೆ ಜಲ್ದಿ ಹತ್ತಲ್ಲ ಗುರುಜಿ, ಲೇಟಾಗಿ ಹತ್ತುತ್ತೆ. ಮಲಗಿನ ಮೇಲೆ ಹೇಳಕ್ಕಾಗಲ್ಲ. ಬೆಳಿಗ್ಗೆ ಹೇಳ್ಬೇಕಾದ್ರೆ ತುಂಬ ಕಷ್ಟಪಟ್ಟು ಹೇಳ್ತೀರಾ, ಖುಷಿಯಾಗಿ ಹೇಳ್ತೀರಾ? ಕಷ್ಟಪಟ್ಟು ಹೇಳ್ತೀವಿ ಗುರುಜಿ. ಯಾಕೆ ನೀವು ತಿಳ್ಕೊಳ್ಳಿಲ್ಲ? ಇದನ್ನೆಲ್ಲ ನಮ್ಗೆ ಬೇಕು, ನಮ್ಮ ದೇಹಕ್ಕೋಸ್ಕರ ತಿಳ್ಕೊಬೇಕು ಅಂತ ಗೊತ್ತಿತ್ತಾ, ಗೊತ್ತಿಲ್ವಾ? ನಿಮ್ಮ ಕಾರ್ಯಕ್ರಮ ನೋಡಿದಾಗಿಂದ ಗೊತ್ತಾಯ್ತು ಗುರುಜಿ. ಓಕೆ. ನಾನ್ ವೆಜ್ ತುಂಬ ಇಷ್ಟಪಡ್ತೀರಾ ನೀವು? ಅಷ್ಟೇ ಇಷ್ಟಪಡಲ್ಲ ಗುರುಜಿ. ನಾನ್ ವೆಜ್ ಆದ್ರೆ ಸ್ವಲ್ಪ ಊಟ ಮಾಡ್ತೀವಿ ಗುರುಜಿ. ಸರಿ. ವಾರದಲ್ಲಿ ಎಷ್ಟು ಸಲ ತಿಂತೀರಾ ನಾನ್ ವೆಜ್ಜು? 15 ದಿನಕ್ಕೆ ಒಮ್ಮೆ ಗುರುಜಿ. 2 ವಾರಕ್ಕೆ ಒಂದೇ ಸಲ. ನಿಮ್ಮ ಯಾವಾಗಾದ್ರು ಬ್ಲಡ್ ಚೆಕ್ ಮಾಡಿಸಿದ್ರಾ ನೀವು? ಬ್ಲಡ್ ಚೆಕ್ ಮಾಡ್ಸಿದ್ವಿ ಗುರುಜಿ. ಏನು ಹೇಳ್ತಾರೆ ಡಾಕ್ಟ್ರು? ಏನು ಹೇಳಿದ್ರು? ಏನಿಲ್ಲ, ಬ್ಲಡ್ ಚಲೋ ಇದೆ ಅಂತ ಅಂದ್ರು ಗುರುಜಿ. ಜ್ವರ ಬಂದರೆ ಎಷ್ಟು ದಿನ ಇರುತ್ತೆ ನಿಮಗೆ? ಜ್ವರ ಪರ ಏನು ಬರಲ್ಲ ಗುರುಜಿ. ಯಾವಾಗಲೂ ಬಂದಿಲ್ವಾ? ಜ್ವರ ಬಂದಿಲ್ಲ ಗುರುಜಿ. ವೆರಿ ಗುಡ್. ತಲೆ ನೋವು, ತಲೆ ಚಕ್ಕರ್ ಎರಡಿದೆ, ಯಾವುದಿದೆ? ತಲೆನೋವು ಬರುತ್ತೆ ಗುರುಜಿ, ವಿಚಾರ ಮಾಡಿ ಮಾಡಿ. ಓಕೆ. ಇಷ್ಟು ಪ್ರಶ್ನೆ ಕೇಳೋದಕ್ಕೆ ನಿಮ್ಮದು ಉತ್ತರ ಒಂದು ಏನು ಅಂದರೆ, ನಿಮ್ಮ ಮನೆ ಉತ್ತರ ದಕ್ಷಿಣ ಜಾಸ್ತಿ ಇದೆ. ಏನು ಗುರುಜಿ? ನಿಮ್ಮ ಮನೆಯ ಉತ್ತರ ದಕ್ಷಿಣ ಅಳತೆ ಜಾಸ್ತಿ ಇದೆ, ಪೂರ್ವ ಪಶ್ಚಿಮ ಅಳತೆ ಕಮ್ಮಿ ಇದೆ. ನೋಡ್ಕೊಂಡಿದ್ದೀರಾ ಮನೆ?
ಹ್ಞೂ ಗುರುಜಿ ನೋಡಿದ್ದೀನಿ. ಈ ಮನೆಯಲ್ಲಿ ಇರ್ತಕ್ಕಂಥ ವಿಚಾರ ಏನು ಅಂದರೆ, ಹೆಂಗಸ್ರು ಎಷ್ಟು ಜನ ಇದ್ದಾರೆ ನಿಮ್ಮ ಮನೆಯಲ್ಲಿ? ಹೇಳಿ. ನಿಮ್ಮ ಹೆಂಗಸ್ರು ಬಿಟ್ಟು ಇನ್ನೆಷ್ಟು ಹೆಂಗಸ್ರು ಯಾರಿದ್ದಾರೆ? ನಮ್ಮ ಮನೆಯಲ್ಲಿ ನಮ್ಗೆ 5 ಜನ ಮಕ್ಕಳು ಗುರುಜಿ. ಹೆಣ್ಮಕ್ಳು ಎಷ್ಟು? 4 ಜನ ಹೆಣ್ಮಕ್ಳು, ಒಬ್ಬ ಗಂಡ್ಮಗ. ಓಕೆ. ಈಗ ಹೆಣ್ಣು ಮಕ್ಕಳು ಹೆಂಗಸರು, ನಿಮ್ಮ ಹೆಂಗಸರು ಸೇರಿ ಹೆಂಗಸರಿಗೆ ಸ್ವಲ್ಪ ಕೋಪ ಬೇಜಾರು ಜಾಸ್ತಿ ಇದೆ ಅಂತ ಗಮನಿಸಿದ್ದೀರಾ? ಹ್ಞೂ ಜಿ, ಕೋಪ ಜಾಸ್ತಿ ಇದೆ ಗುರುಜಿ. ಇದಿಷ್ಟು ತಿಳ್ಕೊಳ್ಳಿ. ನಿಮ್ಮ ಮನೆಯನ್ನು ನೀವು ಉತ್ತರ ದಕ್ಷಿಣ ಜಾಸ್ತಿ ಇರುವ ಕಾರಣ ಹಳೆಬರು ಕಟ್ಟಿರೋ ಮನೆ ಅಂತ ಅಂದ್ಕೊಂಡು ಹಂಗೆ ವಾಸ ಮಾಡ್ತಾ ಇದ್ದೀರಾ. ಇದರಿಂದ ಬೇಜಾರು, ಕೋಪ, BP ಬರ್ಸ್ಕೊಳ್ಳೋ ಅಂಥ ಮನೆಯನ್ನು ನೀವು ಗೊತ್ತಿಲ್ಲದೆ ಕಟ್ಟಿರ್ತಕ್ಕಂಥ ವಿಚಾರ ಇದೆ. ಇದನ್ನು ತಿಳ್ಕೊಂಡು ಮನೆಯನ್ನು ಸ್ವಲ್ಪ ತಿಳ್ಕೊಳ್ಳಿ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣವನ್ನು ದಿಕ್ಕುಗಳನ್ನು ಸರಿಯಾಗಿ ಗಮನಿಸ್ಕೊಂಡು ಮನೆ ತಿಳ್ಕೊಂಡ್ರೆ ಅದು ಎಷ್ಟು ಬೇಕು, ಪೂರ್ವ ಎಷ್ಟಿದೆ ಅದು ನೋಡಿಕೊಂಡು ಉತ್ತರ ದಕ್ಷಿಣ ಕಮ್ಮಿ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ನಿಮಗೆ, ಇಲ್ಲ ಅಂದರೆ ಯಾವ ಕಾರಣಕ್ಕೂ ಬೆಳಗ್ಗೆ ಎದ್ದ ತಕ್ಷಣ ಮೋಷನ್ಗೆ ಹೋಗ್ತಕ್ಕಂಥದಕ್ಕೆ ತುಂಬ ಕಷ್ಟ. ಯಾವಾಗಲೂ ಒಂದು ಟೈಮಲ್ಲಿ ಹೋಗೋಂಗೆ ಆಗತ್ತೆ, ತುಂಬ ಕಷ್ಟ ಆಗತ್ತೆ. ಹೌದು ತಾನೆ? ಹೌದು ಗುರುಜಿ. ಇದನ್ನು ನೀವು ಮೊದಲು ಮನೆ ಬಗ್ಗೆ ತಿಳ್ಕೊಂಡ್ರೆ ಎಲ್ಲ ಮನೆಯವರೆಲ್ಲ ಚೆನ್ನಾಗಾಗ್ಬೋದು, ಪ್ರತಿಯೊಂದು ಖುಷಿ ಪಡುತ್ತೆ. ಮೊದಲು ಮನೆ ಬಗ್ಗೆ, ಮನೆ ಅಳತೆ ಎಷ್ಟಿದೆ, ಪೂರ್ವ ಪಶ್ಚಿಮ ಎಷ್ಟು, ಉತ್ತರ ದಕ್ಷಿಣ ಎಷ್ಟು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಸಾಹೇಬ್ರೆ, ಒಳ್ಳೆಯದಾಗತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಅದೇ ರೀತಿಯಾಗಿ ರಾಯಚೂರಿನಿಂದ ಸುಜಿತಾ ಅನ್ನುವಂಥವ್ರು ಕರೆ ಮಾಡಿದ್ದಾರೆ. ಸುಜಿತಾ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ತಮ್ಮ ನಕ್ಷತ್ರವನ್ನು ತಿಳಿಸಿ. ಪೂರ್ವಾಷಾಢ ನಕ್ಷತ್ರ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ 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 ಹಲೋ. ಹೇಳಿಮ್ಮ. ಹರಿ ಓಂ ಗುರುಜಿ. ನಾರಾಯಣ, ಹೇಳಿ, ಏನಾಗಬೇಕಿತ್ತು? ದಯವಿಟ್ಟು ಟಿವಿ ವಾಲ್ಯೂಮ್ ಏನಾಗಬೇಕಿತ್ತು ಹೇಳಿ ತಾಯಿ. ನಮ್ದು ಆರೋಗ್ಯ ಸರಿಗಿಲ್ಲ ಡಾಕ್ಟರ್. ಎಷ್ಟು ವಯಸ್ಸೆಷ್ಟು ನಿಮಗೆ? 43. ಮದುವೆ ಆಗಿ ಎಷ್ಟು ವರ್ಷ ಆಯಿತು? 24 ವರ್ಷ ಆಯ್ತು. ಮನೆ ಎಷ್ಟು ವರ್ಷದ್ದು ನೀವು ವಾಸ ಮಾಡೋ ಮನೆ? ನಮ್ದು 30 ವರ್ಷ ಮೇಲೆ ಆದ್ರು. ಯಾರು ಕಟ್ಸಿದ್ದು? ಇದು ಮಾಮ. ಓಕೆ. ನಮ್ಮ ಮಾಮನವರು. ನಿಮಗೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಗೊತ್ತಾಗತ್ತಾ? ಹಾ. ನಿಮ್ಮ ಮನೆ ಉದ್ದ ಯಾವುದು? ಪೂರ್ವ ಪಶ್ಚಿಮ ಉದ್ದ ಇದೆಯಾ, ಉತ್ತರ ದಕ್ಷಿಣ ಉದ್ದ ಇದೆಯಾ? ಇದು ಸೂರ್ಯ ಹುಟ್ಟದು ಈ ಕಡೆ ಮುನ್ಗದು ಅಗಲೈತೆ ಗುರುಜಿ. ಅಮ್ಮ, ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಪೂರ್ವ ಪಶ್ಚಿಮ ಉದ್ದ ಜಾಸ್ತಿ ಇದೆಯಾ, ಉತ್ತರ ದಕ್ಷಿಣ ಜಾಸ್ತಿ ಉದ್ದ ಇದೆಯಾ ಗೊತ್ತಾ? ಪೂರ್ವ ಪಶ್ಚಿಮ ಉದ್ದ ಗುರುಜಿ. ಉತ್ತರ ದಕ್ಷಿಣ ಕಡಿಮೆ ಇದೆಯಾ? ಹೌದು ಗುರುಜಿ. ಓಕೆ. ನಿಮಗೆ ಮಂಡಿ, ಇಮ್ಡಿ ಎಲ್ಲಿ ನೋವು ಬರುತ್ತೆ? ಇಲ್ಲ, ಸೊಂಟ ನೋವು ಜಾಸ್ತಿ ಗುರುಜಿ. ಯಾವಾಗ ಕೂತ್ಕೊಂಡ್ರೆ ಕರೆಕ್ಟಾಗಿ ನೇರವಾಗಿ ಕೂತ್ಕೊಳ್ಳೋಕ್ಕೆ ಅರ್ಧ ಗಂಟೆ ಕೂತ್ಕೊಳ್ಳೋಕ್ಕಾಗತ್ತಾ ನಿಮ್ಮ ಕೈಲಿ ಅಮ್ಮ? ಆಗಲ್ಲ ಗುರುಜಿ. 40 ವರ್ಷಕ್ಕೆ ಕೂತ್ಕೊಳ್ಳೋಕ್ಕಾಗಲ್ಲ ಗುರುಜಿ. ಅಮ್ಮ, ಮದುವೆ ಆಗದ್ದು ಹುಡುಗರು, ಮದುವೆ ಆಗದ್ದು 4 ವರ್ಷದಾಗೆ ಸೊಂಟ ಬೇನೆ ಜಾಸ್ತಿ ಗುರುಜಿ. ಸರಿಮ್ಮ, ನಿನ್ನ ಉಸಿರಾಟ ಕರೆಕ್ಟಾಗಿದೆ ನನಗೆ ಅಂತ ಗೊತ್ತಾ ನಿನಗೆ? ಏನ್ ಗುರುಜಿ? ನಿನಗೆ ಉಸಿರಾಟ ಕರೆಕ್ಟಾಗಿದೆ, ಯಾವಾಗಾರು ಒಂದು ಸಲ ಹಿಡ್ದಂಗೆ ಆಗತ್ತೆ, ಒಂದು ಸ್ವಲ್ಪ ಭಯ ಆಗತ್ತೆ ಅಂತ ಅನ್ಸುತ್ತಾ ನನಗೆ ಅಂತ ಕೇಳ್ತೀನಿ. ಹೌದು ಗುರುಜಿ. ಈಗ ಇಷ್ಟು ನೀನು ತಿಳ್ಕೊಳ್ಳದೆ, ಇಷ್ಟು ಸೂಕ್ಷ್ಮ ತಿಳ್ಕೊಳ್ಳದೆ ನೀನು ಹೆಂಗಮ್ಮ ಇದೆಯಾ ನೆಮ್ಮದಿಯಾಗಿರೋಕ್ಕಾಗತ್ತೆ ತಾಯಿ? ಬೈದಲ್ಲೇ ಬದುಕಬೇಕು ನೀನು. ಬೆಳಗ್ಗೆಗೆ ಏನಾಗುತ್ತೋ, ರಾತ್ರಿಗೆ ಏನಾಗುತ್ತೋ, ಯಾಕೆ ಬೇಕಿದು? ಹೌದು, ಇದು 1 ವರ್ಷ ಆಯ್ತು ಗುರುಜಿ ಇದು ಪ್ರೋಗ್ರಾಮ್ ನೋಡಕ. ಆದ್ರೆ ಏನೋ ಕಾಲ್ ಸಿಗ್ತದೆ ಇಲ್ಲ ಅಂತ ಭಯಲಿಂದ ಬಿಟ್ಟು ಇವತ್ತು ಮಾಡಿ ಗುರುಜಿ. ಇಷ್ಟೇ ಖುಷಿ ಕೇಳ್ಕೊಂಬಿಟ್ಟು ಸುಮ್ಮನೆ ಆಗ್ಬಿಡೋದು. ಓಕೆ. ಎಷ್ಟು ಗುರುಜಿಗಳದ್ದು ಕೇಳಿದ್ರೆ ನಂಬಿಕೆ ಆಗ್ಲಿಲ್ಲ ಗುರುಜಿ ನನಗೆ. ಸತ್ಯವಾಗ್ಲು ಒಂದು ನಿಜ. ಖುಷಿ ಆಗ್ಬಿಡ್ತು ಬಿಡಮ್ಮ, ಹೋಗ್ಲಿ. ರಾತ್ರಿ ಊಟ ಮಾಡೋ ಅಭ್ಯಾಸ ಇದೆಯೇನಮ್ಮ ನಿಂಗೆ? ಇಲ್ಲ, ಅವಾಗ ಮಾಡ್ತಿದ್ದೆ. ನಿಮ್ ಪ್ರೋಗ್ರಾಮ್ ನೋಡಿದ ರಾತ್ರಿ ಊಟ ಜಾಸ್ತಿ ಮಾಡಲ್ದ ಗುರುಜಿ. ಈಗ ಅದರಿಂದ ಏನಾದ್ರು ಉಪಯೋಗ ಗೊತ್ತಾಗಿದ್ಯಾ? ಅದೇ ಫ್ರೀ ಮೋಷನ್ ಆತದ ಗುರುಜಿ. ಎಷ್ಟು ಖುಷಿ, ಎಷ್ಟು ನಮಸ್ಕಾರ ಹಾಕ್ಬೇಕು ನೋಡು. ಮಾತ್ರೆ ಇಲ್ಲ, ಗುಳಿಗೆ ಇಲ್ಲ, ಯಂತ್ರ ಇಲ್ಲ, ಮಂತ್ರ ಇಲ್ಲ, ಹೆಂಗೆ ಚೇಂಜ್? ಜೀರಿಗೆ ಕುಡ್ತಿದ್ದೆ, ನಿಂಬೆಹಣ್ಣು ಲೆಮನ್ ಜ್ಯೂಸ್ ಕುಡ್ತಿದ್ದೆ, ಏನ್ ಕುಡಿದ್ರೇನೋ ಆಗ್ತಿದ್ದಿಲ್ಲ ಗುರುಜಿ. ಈಗ ರಾತ್ರಿ ಊಟ ನಿಲ್ಸಿದ್ಮೇಲೆ ಸರಿ ಹೋಯ್ತು? ಸರಿ ಹೋಯ್ತು. ಅಸಲ್ಗೆ ಏನೇ ಮಾಡ್ಲಿ, ಎಷ್ಟು
ಇದ್ರೇನು ಊಟ ಮಾಡಲ್ಲ, ಏನನ್ನ ತಿಂತೀನಿ ಗುರುಜಿ. ಓಕೆ, ಖುಷಿಯಾಗಿರು ತಾಯಿ, ಹೀಗೆ ಇರು. ಇನ್ನು ಸ್ವಲ್ಪ ವಾಕ್ ಮಾಡೋದು ಕಲ್ತ್ಕೋ. ಬೆಳಗ್ಗೆ 40 ನಿಮಿಷ, ಸಂಜೆ 40 ನಿಮಿಷ ವಾಕ್ ಮಾಡೋದು ಕಲ್ತ್ಕೋ. ಮಂಡಿ ನೋವು ಕಮ್ಮಿ ಆಗುತ್ತೆ, ಇನ್ನೂ ಫ್ರೀ ಆಗುತ್ತೆ. ದಿನಕ್ಕೆ 2 ಸಲ 12 ಗಂಟೆಗೆ 1 ಸಲ ವಾಶ್ರೂಮ್ಗೆ ಮಸ್ಟ್ ಅಂಡ್ ಶುಡ್ ಹೋಗಲೇಬೇಕು, ಯಾವುದೇ ಮನುಷ್ಯ ಆದರೂ. ನಾವು ಒಂದೇ ಅಪ್ಪ ಹಾಕದ ಆಲ್ದ ಮರ ದಿನಕ್ಕೊಂದು ಸಲ ಹೋಯ್ತೀನಿ ಸ್ವಾಮಿ, ಇನ್ನು ಕೆಲವ್ರು ಕೇಳಬೇಕು 5-6 ಸಲ ಹೋಯ್ತೀನಿ ಸ್ವಾಮಿ. ಒಬ್ಬನೊಂಥರ ಡಿಫ್ರೆಂಟಾಗಿ ಹೇಳ್ತಾರೆ. ನನಗೆ ಏನು ಕರ್ಮ ರೀ ಇದು, ಅದನ್ನು ಇನ್ಸ್ಟಾಲ್ಮೆಂಟು, ಅದು ಅವ್ರಿಗೆ ಅರ್ಥ ಆಗಿರಲ್ಲ. ಹೋಗ್ತೀನಿ, ಅಯ್ಯೋ 4 ಸಲ ಹೋಯ್ತೀವಿ ಸ್ವಾಮಿ, ಊಟ ಆದ ತಕ್ಷಣ 1 ಸಲ, ಊಟ ಆದಮೇಲೆ 1 ಸಲ. ಕತೆ ಕೇಳ್ತಾರೆ, ನಗು ಬರುತ್ತೆ ನನಗೆ. ಆ ಥರ ವಾಕ್ ಮಾಡೋದು ಸ್ವಲ್ಪ ಪ್ರಯತ್ನ ಮಾಡ್ತಾಯಿ, ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ಮನೆಯಲ್ಲಿ ಎಲ್ಲರೂ ಕೂಡ ಒಬ್ಬರೊಬ್ರದ್ದು ಒಂದೊಂದು ಸಮಯ, ಯಾವುದು ಕೂಡ ಅನ್ಯೋನ್ಯವಾಗಿ ನಡೆಯೋದಿಲ್ಲ, ಶಿಸ್ತಿರೋದಿಲ್ಲ. ಈ ರೀತಿಯಾಗಿ ಆಗೋದ್ರಿಂದನೇ ಮನೆಯಿಂದ ಸಮಸ್ಯೆ ಅಂತ ನೀವು ಹೇಳ್ತಾ ಇದ್ರಿ. ಈಗ ವಿಚಾರಕ್ಕೆ ಬರೋಣ. ಏನಪ್ಪ ಅಂತಂದರೆ, ಇವತ್ತು ಕಾರ್ಯಕ್ರಮದಲ್ಲಿ ನಾನು ಹೇಳೋ ವಿಷಯ ಇಷ್ಟೇ. ಇದನ್ನು ಚಾಲೆಂಜ್ ಮಾಡಿ ಬೇಕಾದರೆ ನಾನು ಹೇಳ್ತೀನಿ. ಏನು, ಎಷ್ಟು ಲಕ್ಷ ಜನ ನಮ್ಮ ಕೂತ್ಕೊಂಡು ಮಾಧ್ಯಮದಲ್ಲಿ ನೋಡ್ತಾ ಇರುವಂಥ ವೀಕ್ಷಕರಿಗೆ ನಂದು ಒಂದು ಸರಳವಾದ ವಿಚಾರ ಹೇಳ್ತೀನಿ. ನಿಮ್ಮ ಮನೆಗಳು ಉತ್ತರ ದಕ್ಷಿಣ ಜಾಸ್ತಿ ಇರತಕ್ಕಂಥ ಮನೆ ಆಗಿದ್ದ ಪಕ್ಷದಲ್ಲಿ ಇಡೀ ಕುಟುಂಬ ನರಕವನ್ನು ಅನುಭವಿಸ್ತಾ ಇದ್ದೀವಿ ಅಂತ ಡಿಸೈಡ್ ಮಾಡ್ಕೊಳ್ಳಿ ನೀವೇ. ಅದು ಅನಾರೋಗ್ಯ ಆಗಿರ್ಬೋದು, ಕೋಪ ಆಗಿರ್ಬೋದು, ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಮದುವೆಯಾಗಿ ಗಂಡನ ಬಿಟ್ಬಿಟ್ಟಿರ್ಬೋದು, ಅಥವಾ ಮದುವೆ ಆಗದೇ ಇರ್ಬೋದು. ಇವೆಲ್ಲವೂ ಕೂಡ ನಿಮ್ಮ ಮನೆಯಲ್ಲಿ ಏನೆಲ್ಲ ಕಥೆಗಳು ನಡೀತಾ ಇದೆಯೋ ಹಿಂದಿನಿಂದ ಕೂಡ ಮುಂದಕ್ಕೂ ಕೂಡ ಈಗಲೂ ಕೂಡ ಉತ್ತರ ದಕ್ಷಿಣ ನಿವೇಶನ ಜಾಸ್ತಿ ಇದ್ದ ಪಕ್ಷದಲ್ಲಿ ಸಾಮಾನ್ಯವಾಗಿ 99% ಎಲ್ಲ ಸೈಟ್ ಅಲಾಟ್ ಮಾಡೋದೇ ಹಾಗೆ. ಉತ್ತರ ದಕ್ಷಿಣ ಜಾಸ್ತಿ ಆಗೇ ಮಾಡ್ತಾರೆ. ಆದರೆ ಅದು ಸರಿ ತಪ್ಪು ಅಂತ ಅಲಾಟ್ ಮಾಡೋರಿಗೂ ಗೊತ್ತಿಲ್ಲ, ಮನೆ ಕಟ್ಟೋರಿಗೂ ಗೊತ್ತಿಲ್ಲ, ಅದಕ್ಕೆ ಶಾಸ್ತ್ರ ಹೇಳೋ ಘನಪಂಡಿತರಿಗೂ ಗೊತ್ತಿಲ್ಲ, ಮೇಸ್ತ್ರಿ ಇಂಜಿನಿಯರ್ಗೆ ಮೊದಲೇ ಗೊತ್ತಿಲ್ಲ. ಮತ್ತು ಮನೆ ಹೇಗೆ ಕಟ್ಟೋದು ಅನ್ನೋದು ಒಂದು ದೊಡ್ಡ ಯಕ್ಷ ಪ್ರಶ್ನೆಯಾಗಿ ನಾವು ನರಕವನ್ನು ಅನುಭವಿಸ್ತಾ ಇದ್ದೀವಿ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಎಷ್ಟು ಲಕ್ಷ ಜನ ಬೇಕಾದ್ರೆ ನಾನು ಚಾಲೆಂಜ್ ಮಾಡಿ ತೋರಿಸ್ತೀನಿ. ನಿಮ್ಮ ಜೀವನ ನಶ್ವರ, ಯಾವ ಕಾರಣಕ್ಕೂ ನಾವು ಹುಟ್ಟಿದ್ದೇ ವೇಸ್ಟ್ ಅಂತಕ್ಕಂಥ ಮನೆ ಯಾವುದು ಅಂದರೆ ಉತ್ತರ ದಕ್ಷಿಣ. ಅದನ್ನು ಈಗ ವಿಚಾರವನ್ನು ಬರ್ತೀನಿ. ನಾವು ಹಸುವನ್ನು ಪೂಜೆ ಮಾಡ್ತೀವಿ. ಹೌದು. ಏನಕ್ಕೆ? ದೇವರು ಅಂತ. ಹೌದು. ಹೌದಾ? ಈಗ ಹಸು ದೇವರು ಅಂದ ಮೇಲೆ ಈ ಭೂಮಿಯನ್ನು ಭೂಮಾತೆ ಅಂತೀವಿ. ಹೌದು. ಗೋವನ್ನು ಗೋಮಾತೆ ಅಂತೀವಿ. ಹೌದು. ಈ ಭೂಮಾತೆಯನ್ನು ಗೋಮಾತೆಯನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದೇ ನಿಜವಾದ ಸಂಸ್ಕಾರ. ಹಸುವನ್ನು ದೇವರು ಅಂತ ಒಪ್ಕೊಂಡಿದ್ದೀವಿ. ಹಸುವಿನ ಮಾದರಿಯಲ್ಲಿ ನಾವು ಮನೆಯನ್ನು ಕಟ್ಟತಕ್ಕಂಥದ್ದು ಯಾಕೆ ಕಲ್ತಿಲ್ಲ? ನಂಬರ್ 1, ದೇವಸ್ಥಾನ ಅಂತ ಆವಾಗಲೇ ನಾನು ಒಂದು ಸಲ ಹೇಳಿದೆ. ದೇವಸ್ಥಾನ ಕೂಡ ಪೂರ್ವ ಪಶ್ಚಿಮವಾಗೇ ಇರುತ್ತೆ ಹೊರತು ಉತ್ತರ ದಕ್ಷಿಣವಾಗಿ ದೇವಸ್ಥಾನ ಎಲ್ಲೂ ಇಲ್ಲ. ಇದ್ದರೆ ಅದು ಪಾಳಮಂಟಪವಾಗಿ ನಿಂತಿರುತ್ತೆ. ಗಲಾಟೆ, ಇಸ್ಪಿಟ್ ಆಡೋದು, ಜಗಳ ಆಗೋದು, ಕೇಸ್ ಆಗೋದು, ಈ ಥರ ದೇವಸ್ಥಾನ ಆಗಿರುತ್ತೆ. ಉತ್ತರ ದಕ್ಷಿಣ ಜಾಸ್ತಿ ಇದ್ದಾಗ, ಪೂರ್ವ ಪಶ್ಚಿಮ ಇದ್ದಾಗ ದೇವಸ್ಥಾನ ಹೇಗೋ ಆಟೋಮೆಟಿಕ್ಕಾಗಿ ಹೋಗ್ತಾ ಇರುತ್ತೆ. ಹಾಗೆ ವಾಸದ ಮನೆಯೂ ಕೂಡ ನೀವು ಬೇಕಾದರೆ ಅದು ಹೇಗೆ ಹೇಳ್ತೀರ ಅನ್ನೋದಾದರೆ ನಿಖರವಾಗಿ ನೀವು ಎಷ್ಟೇ 1000 ಕಿಲೋಮೀಟ್ರಿಂದ ಫೋನ್ ಮಾಡಿ ನೇರವಾಗಿ ವಿಚಾರ ಹೇಳ್ತೀನಿ. ನಿಮ್ಮ ಮನೆಯಲ್ಲಿ ಏನು ನಡೀತಾ ಇದೆ ಪಿನ್ ಟು ಪಿನ್ ಹೇಳ್ಕೊಟ್ಬಿಡ್ತೀನಿ. ನಾನು ಮನೆ ನೋಡಲ್ಲ, ಮಕ್ಕಳು ನೋಡಲ್ಲ, ಗಂಡನ ನೋಡಿರಲ್ಲ, ಹೆಂಡತಿ ನೋಡಿಲ್ಲ, ಏನೇನು ನಡೀತಾ ಇದೆ ಇಷ್ಟು ಚಿತ್ರಣ ಕೊಟ್ಬಿಡ್ತೀನಿ. ನಾನು ಈ ವಿಷಯದಲ್ಲಿ ನಾನು ಚಾಲೆಂಜಾಗಿ ಇರ್ತೀನಿ ಯಾವಾಗಲೂ ಕೂಡ. ಆದರೆ ನಾನು ಹೇಳ್ತಾ ಇರೋದು ಏನಕ್ಕೆ ಚಾಲೆಂಜ್ ಮಾಡಿ ಪದವನ್ನು ಬಳಸ್ತಾ ಇದ್ದೀನಿ ಅಂದರೆ, ನರಕವನ್ನು ಅನುಭವಿಸಿರೋ ಸಾಕ್ರಿ. ಇವತ್ತೊಂದಲ್ಲ ರೀ, ಇದು ಸಾಲ. ಭೂಮಿ ಸೃಷ್ಟಿಯಾದ ತಾವಿನಿಂದನೂ ಈ ಸುಳ್ಳು ಹೇಳ್ಕೊಂಡೇ ಬದುಕ್ತಾ ಇದ್ದೀವಿ ನಾವು. ಯಾಕೆ ಅಂದರೆ ನಮಗೆ ಮನೆ ಬಗ್ಗೆ ಕಿಂಚಿತ್ ಗೊತ್ತಿಲ್ಲ, ಶಾಸ್ತ್ರ ಹೇಳೋರ್ಗೆ ಮೊದಲೇ ಗೊತ್ತಿಲ್ಲ. ಇದು ಭಗವಂತ ಎಲ್ಲೋ ನಮ್ಮೊಬ್ಬರಿಗೊಂದು ವಿದ್ಯೆ ಕೊಟ್ಟು ಕಳಿಸಿದ್ದಾನೆ ಅಂತ ಖುಷಿ ಪಡ್ತೀನಿ ನಾನು. ಇಡೀ ವಿಶ್ವದಲ್ಲಿ ಈ ವಿದ್ಯೆ ಅಷ್ಟು ಸುಲಭವಾಗಿ ಯಾರ ಹತ್ರದಲ್ಲೂ ಇಲ್ಲ. ಆದರೆ ಇದನ್ನು ಗ್ರಹಿಸೋದು ತುಂಬ ಕಷ್ಟ, ಅರ್ಥ ಮಾಡ್ಕೊಳ್ಳೋದು ಕಷ್ಟ, ನಿಭಾಯಿಸೋದು ಕಷ್ಟ, ನನ್ನನ್ನು ತಡ್ಕೊಳ್ಳೋದು ಮೊದಲನೇ ಕಷ್ಟ. ಯಾಕೆ ಅಂದರೆ ನಮ್ಮ ಹತ್ರ ಕನ್ಸೆಷನ್ ವಿಚಾರ ಇಲ್ಲ. ಮನೆ ಹೀಗೆ ಇರಬೇಕು, ಅದು ಹಾಗೇ ಇರಬೇಕು. ನಿಮ್ಮಿಷ್ಟದಂಗೆ ಮನೆ ಕಟ್ಟೋದಕ್ಕೆ ಅವಕಾಶ ಯಾವ ಕಾರಣಕ್ಕೂ ಧರ್ಮದಲ್ಲಿ ಇಲ್ಲ. ಒಂದು ಮನುಷ್ಯ ಮನೆ ಕಟ್ಟಿದ್ರೆ ಅಮ್ಮ ಒಂದು ರೀತಿ ಮನೆ ಕಟ್ತಾ ಇದ್ದಾರೇನಮ್ಮ? ಇಲ್ಲ ಗುರುಗಳೇ, ಒಬ್ಬೊಬ್ಬರು ಒಂದು ರೀತಿ ಮನೆ ಕಟ್ತಾ ಇದ್ದೀರಾ. ಹೌದು. ಹೌದಾ? ಹಾಗಿದ್ದ ಮೇಲೆ ನಮ್ಮ ದೇವರು ಅಂತ ನೀವು ಹೆಂಗೆ ಹೇಳ್ತೀರಾ? ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮನೆಗಳು ಕಟ್ಕೊಂಡ ಮೇಲೆ ನಿಮಗೆ ದೇವರೆಲ್ಲ ಬರುತ್ತಲ್ಲಿ? ಸರಿನಾ ಇದು ನಾವು ಮಾಡ್ತಾ ಇರೋದು? ಇಲ್ಲ ಗುರುಗಳೇ. ದೇವರ ಹೆಸರು ಹೇಳ್ತೀರಾ, ದೇವ್ರ ಪೂಜೆ ಮಾಡಿಸ್ತೀರಾ, ಗುದ್ದಿ ಪೂಜೆ ಮಾಡಿಸ್ತೀರಾ, ಗೃಹಪ್ರವೇಶ ಮಾಡಿಸ್ತೀರಾ, ಮನೇಲಿ ಪೂಜೆ ಮಾಡಿಸ್ತೀರಾ. ನಿಮ್ಮ ಮನೆ ನೋಡಿದ್ರೆ ಯಾವ ಕಾರಣಕ್ಕೂ ದೈವಶಕ್ತಿ ಇಲ್ಲದ ಮನೆ ಕಟ್ಕೊಂಡಿದ್ದೀರಾ ಅಂತ ನಿಮ್ಗೆ ಅರಿವೇ ಆಗಿಲ್ಲ.
ನಿಮ್ಮದೇ ಪ್ಲ್ಯಾನು. ಬೆಡ್ರೂಮ್ ದೊಡ್ಡದು ಬೇಕು, ಹಾಲ್ ದೊಡ್ಡದು ಬೇಕು, ಅಡುಗೆ ಮನೆ ದೊಡ್ಡದು ಬೇಕು, ವರಾಂಡ ಜೋರಾಗಿರಬೇಕು, ಮನೆ ಸುತ್ತ ಓಡಾಡೋಂಗಿರಬೇಕು. ನಿಮ್ಮ ಪ್ಲ್ಯಾನ್ ಇದು. ಇಲ್ಲಿ ದೈವಶಕ್ತಿ ಬರಲ್ಲ. ಅದಕ್ಕೋಸ್ಕರವಾಗಿ ಊಟ ಮಾಡ್ತಕ್ಕಂತಹ ವಿಚಾರದಲ್ಲೂ ಕೂಡ ಮಕ್ಕಳ ಗುಣ, ಗಂಡ ಹೆಂಡತಿ ಗುಣ ಒಂದೇ ಥರ ಯಾಕಿಲ್ಲ ಅಂತಕ್ಕಂಥದಕ್ಕೆ ವಿಚಾರ ಮಾಡೋ ಊಟದಲ್ಲಿ ಅವರವರ ಟೇಸ್ಟಿಗೆ ತಕ್ಕಂತೆ ಊಟವನ್ನು ಅವ್ರು ಮಾಡ್ತಾರೆ. ಒಬ್ಬರಿಗೆ ಕೇಸರಿ ಬಾತ್ ಇಷ್ಟ, ಒಬ್ಬರಿಗೆ ಖಾರ ಬಾತ್ ಇಷ್ಟ. ಏನಮ್ಮ, ಇವರಿಬ್ಬರು ಮನಸ್ಸು ಒಂದೇ ಥರ ಇರಲ್ಲ. ಹೌದು. ಯಾಕೆ ಅಂದರೆ ಆಹಾರದಲ್ಲಿ ಮನುಷ್ಯನ ಗುಣವನ್ನು ಪರಿವರ್ತನೆ ಮಾಡುತ್ತೆ ಅಂತ ನಾವು ತಿಳ್ಕೊಂಡಿಲ್ಲ. ಮದುವೆ ಮಾಡ್ತಕ್ಕಂಥ ಹೆಣ್ಣು ಗಂಡು ಅನ್ಯೂನ್ಯತೆ ಆಗಿರಲಿ, ಚೆನ್ನಾಗಿರಲಿ, ಭಾಳ ಬದುಕಲಿ ಅಂತ ಮದುವೆ ಮಾಡ್ತೀರಾ ನೀವುಗಳು ಕೂಡ. ಏನು ಅರ್ಥ ಇದೆ ಅದರಲ್ಲಿ? ಇಬ್ಬರು ಹೊಂದಾಣಿಕೆ ಅಂತೆ. ಏನು ಹೊಂದಾಣಿಕೆ ಅಂದರೆ ಏನು ಅಂತ ಹೇಳೋರು ಇಲ್ಲಿವರೆಗೂ ಹೇಳ್ತೀನಿ, ಏನೂ ವಿಷಯ ಗೊತ್ತಿಲ್ಲ, ಬರೀ ಸುಳ್ಳು. ಹೊಂದಾಣಿಕೆಯಾಗಿ ಹೋಗಿ ಏನು ಹೊಂದಾಣಿಕೆ ಅಂದರೆ ಏನಮ್ಮ ಇರ್ಬೋದು? ಗಂಡು ಹೆಣ್ಣನ್ನು ಮದುವೆ ಮಾಡಿದವರು ಹೇಳೋ ಮಾತು ದೊಡ್ಡವರು ಅನಿಸ್ಕೊಂಡಿರೋರು, ಹೊಂದಾಣಿಕೆಯಾಗಿ ಹೋಗಿ. ಏನು ಹೊಂದಾಣಿಕೆ? ಹೇಗದು ಹೇಳ್ಬೇಕಲ್ಲ? ಸುಮ್ಮನೆ ಹೊಂದಾಣಿಕೆಯಾಗಿ ಹೋಗಿ ಅಂದ್ರೆ ಏನರ್ಥ? ಅದಕ್ಕೆ ವಿಚಾರ ಇಷ್ಟೇ, ಯಾರಿಗೆ ಹೃದಯದ ಪರಿಚಯವಿಲ್ಲವೋ ಅವರಿಗೆ ಮದುವೆ ಮಾಡಬಾರದು. ಹೃದಯದ ಪರಿಚಯ ಗೊತ್ತಿದೆಯಾ ನಮ್ಮ ಜನಗಳಿಗೆ? ಇಲ್ಲ ಗುರುಗಳೇ. ಬಟ್ ಹೃದಯ ಇಲ್ಲದೆ ನಾವು ಇರೋಕ್ಕಾಗತ್ತೇನಮ್ಮ? ಇಲ್ಲ. ಹಾಗಿದ್ದ ಮೇಲೆ ಹೃದಯದ ಪರಿಚಯವಿಲ್ಲದವರ ಹೆಣ್ಣು ಗಂಡು ಮದುವೆ ಹೇಗೆ ಮಾಡ್ತೀರಾ? ಅದನ್ನು ಹೇಳ್ಕೊಡ್ತೀನಿ. ಹೃದಯದ ಪರಿಚಯ ಏನಕ್ಕೆ ಬೇಕು ಅಂತ ಹೇಳ್ಕೊಡ್ತೀನಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಮಕ್ಕಳಿಗೂ ಹೃದಯದ ಪರಿಚಯ ಮಾಡಿಲ್ಲ, ಮದುವೆ ಮಾಡ್ಕೊಳ್ಳೋರ್ಗೂ ಹೃದಯದ ಪರಿಚಯ ಆಗಿಲ್ಲ, ಶಾಸ್ತ್ರ ಹೇಳೋರು ಹೃದಯದ ಪರಿಚಯ ಹೇಳ್ತಾ ಇಲ್ಲ, ನೀವು ಹೃದಯದ ಪರಿಚಯ ಮಾಡ್ಕೋತಾ ಇಲ್ಲ. ಹೆಂಗ್ರಿ ಒಳ್ಳೇದಾಗತ್ತೆ ನಿಮಗೆ? ಹೃದಯದಲ್ಲಿ ಭಗವಂತನಿದಾನೆ ಒಪ್ಕೊಂಡಿದ್ದೀವಿ, ಹೌದಾ? ಹಾಗಿದ್ಮೇಲೆ ಹೃದಯದ ಪರಿಚಯ ಇಲ್ಲ ಅಂದರೆ ಭಗವಂತ ಇದ್ದಾನೆ ಅಂತ ಹೆಂಗೆ ಒಪ್ಕೊಂಡ್ರಿ ನೀವು? ಯಾವ ಥರ ಒಪ್ಕೋತೀರಾ ನೀವು? ಹೇಳೋದು ಒಂದು, ಮಾಡುವುದು ಇನ್ನೊಂದು. ಹೆಂಗಾಗತ್ತಿದು? ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಿರ್ತಕ್ಕಂಥದ್ದು? ನಾವು ಏನು ಅಪ್ಕೊಂಡಿದ್ದೀವಿ ಅದ್ರ ಬಗ್ಗೆ ಅರಿವಿರಬೇಕು. ನಾವು ಮದುವೆಯಲ್ಲಿ ಇಷ್ಟಪಟ್ಟು ಹೆಂಡತಿ ಮದುವೆ ಮಾಡಿಕೊಂಡೆ, ಗಂಡನ ಮದುವೆ ಮಾಡ್ಕೊಂಡೆ, ಫೈನ್. ಏನು ಅರ್ಥ ಮಾಡ್ಕೊಂಡೆ ಅವಳಿಂದ? ಗಂಡನ ಏನು ಅರ್ಥ ಮಾಡ್ಕೊಂಡೆ? ಅವ್ರ ಹತ್ರ ಉತ್ತರ ಇಲ್ಲ. ಅರ್ಥ ಮಾಡ್ಕೊಳ್ಳೋದು ಅಂದರೆ ಮನಸ್ಸು ಅನ್ನೋದು ಒಂದಿದೆ. ಹೌದು. ಈ ಮನಸ್ಸನ್ನು ದೇಹದಲ್ಲಿ ಯಾವ ಭಾಗದಲ್ಲಿ ಕೂರಿಸ್ಬೇಕು? ನಮ್ಮ ಮನಸ್ಸನ್ನು ನಮ್ಮ ದೇಹದ ಯಾವ ಭಾಗದಲ್ಲಿ ಸ್ಥಾಪಿಸಬೇಕು? ಪ್ರಶ್ನೆ. ಉತ್ತರ ಹೃದಯದ ಭಾಗದಲ್ಲಿ. ಓಕೆ. ಹೃದಯದಲ್ಲಿ ಮನಸ್ಸನ್ನು ಸ್ಥಾಪನೆ ಮಾಡಬೇಕು ಅಂದರೆ ನಾವೇನು ಮಾಡಬೇಕು? ಪ್ರತಿ ಉಸಿರಾಟವನ್ನು ನಮ್ಮ ಹೃದಯದ ಮೂಲಕನೇ ಗಮನವಿಟ್ಟು ಉಸಿರಾಡಬೇಕು. ಮಾಡ್ತಾ ಇದ್ದೀವಾ? ಇಲ್ಲ. ಬೇಡದಿರೋದೆಲ್ಲ ಮಾತಾಡ್ಕೊಂಡು ಬಂಬಡಿ ಹೊಡ್ಕೊಂಡು ಉಸಿರಾಡೋದೇ ಯಾವುದೋ, ನಾವಿರೋದೇ ಎಲ್ಲೋ. ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನೀನು ಚೆನ್ನಾಗಿ ನಗ್ತಾ ಇರಬೇಕಾದ್ರೆ ಅಮ್ಮ, ನಿನಗೆ ಉಸಿರಾಟದ ಬಗ್ಗೆ ಗರ್ವೇ ಇರಲ್ಲ. ಹೌದು. ಅದೇ ಕೋಪ ಬಂದಾಗ ಉಸಿರಾಟ ಸ್ಪೀಡ್ ಜಾಸ್ತಿ ಆಗುತ್ತಾ ಇಲ್ವಾ? ಹಾಗಿದ್ದ ಮೇಲೆ ಹೃದಯಕ್ಕೂ ನಮ್ಮ ಮನಸ್ಸಿಗೂ ಸಂಬಂಧ ಇದೆ ಅಂತ ಯಾರಿಗಾರು ಯಾವ ಶಿಕ್ಷಣದಲ್ಲಿ ಕಾಲೇಜಲ್ಲಿ ಹೇಳ್ಕೊಡ್ತಾ ಇದ್ದಾರಾ? ಇಲ್ಲ. ಅದಕ್ಕೆ ನಾನು ಹೇಳೋದು, 98 ಮಾರ್ಕ್ಸ್ ತೆಗೆದ್ರೆ ಆಗಲ್ಲ, ಸರ್ಟಿಫಿಕೇಟ್ ತೊಗೊಂಡ್ರೆ ಆಗಲ್ಲ. ಹೃದಯವನ್ನು ಗಮನಿಸುವುದರಲ್ಲಿ 98 ತಗೋಬೇಕು. ಮಕ್ಕಳಾಗಲಿ, ಗಂಡ ಆಗಲಿ, ಹೆಂಡತಿ ಆಗಲಿ. ಇದೆಯಾ ಇದು? ಇಲ್ಲ. ಅಂದ ಮೇಲೆ ನೀವು 98 ಯಾಕೆ ತಗೋಬೇಕು? ಮಕ್ಕಳಿಗೆ ನೀವು ಸ್ವಲ್ಪ ಯೋಚನೆ ಮಾಡಿ. ಶಿಕ್ಷಣ ಯಾವುದು ಅಂದರೆ ಮನೆಯೇ ಶಿಕ್ಷಣದವಾಗಿರ್ತಕ್ಕಂಥ ಭಾಗವಾಗಿರಬೇಕು. ನಮ್ಮ ಮನೆ ಶಿಕ್ಷಣದ ಎಲ್ಲ ರೀತಿಯ ಶಿಕ್ಷಣ ಆಗಬೇಕು ಮನೆಯಲ್ಲಿ. ಏನು ಹೇಳ್ತೀಯಪ್ಪ? ಹೌದು ಗುರುಗಳೇ. ಪ್ರತಿಯೊಂದು ಶಿಕ್ಷಣ ಇರುವುದು ಮನೆಯಲ್ಲಿ, ನೀವು ಕಳಿಸುತ್ತಿರುವುದು ಕಾಲೇಜಿನಲ್ಲಿ. ಹಾಗಿದ್ರೆ ಅದು ಬೇಡ ಅಂತ ನಾನು ಹೇಳ್ತಿಲ್ಲ. ಮನೆಯಲ್ಲಿ ಶಿಕ್ಷಣ ಯಾವುದು, ಆ ಮನೆ ಶಿಕ್ಷಣದ ರೀತಿಯಲ್ಲಿ ಇರಬೇಕಾದ್ರೆ ಮನೆ ಹೇಗಿರಬೇಕು ಅಂತಕ್ಕಂಥದ್ದು. ಗೋವಿನ ರೀತಿಯಲ್ಲಿ, ಹಸುವಿನ ರೀತಿಯಲ್ಲಿ ನಿಮ್ಮ ಮನೆಯನ್ನು ಕಟ್ಟಿದ್ದೀರಾ, ಅದು ಹೇಗಿರಬೇಕು? ಪೂರ್ವ ಪಶ್ಚಿಮವಾಗೇ ಇರಬೇಕು. ಅದು ದೈವದತ್ತವಾದ ಮನೆ. ಹಾಗಂತ ನಮ್ಮದು ಪೂರ್ವ ಪಶ್ಚಿಮನೇ ಜಾಸ್ತಿ ಇದೆ ಸ್ವಾಮಿ ಅಂತ ಎಷ್ಟೋ ಜನ ವೇಟಿಂಗ್ ಲಿಸ್ಟ್ ಇರ್ತಾರೆ. ಹೌದು. ಹಾಗಂತ ಪೂರ್ವ ಪಶ್ಚಿಮದಲ್ಲಿ ಇರ್ತಕ್ಕಂಥದ್ದೆಲ್ಲವೂ ಸತ್ಯ ಅಂತ ನಾನು ಹೇಳಿದ್ದು ಸರಿ, ನೀವು ಕೇಳ್ತಿರೋದು ಸರಿ. ಆದರೆ ಆ ಭಾಗವನ್ನು ಹೇಗೆ ಗುರುತಿಸಿದ್ದೀರಾ ನೀವು? ಮುಂಭಾಗ ದೊಡ್ಡದ, ಮೇಲ್ಭಾಗ ದೊಡ್ಡದ, ಕೆಳಭಾಗ ದೊಡ್ಡದ, ಹಿಂಭಾಗ ದೊಡ್ಡದ, ಅಲ್ಲೇನೋ ಕಪ್ರೂಪ್ ಮಾಡಿಟ್ಕೊಂಡಿರ್ತೀರ. ಯಾಕೆ ಅಂದರೆ ಕೃಷ್ಣ ಅನ್ನೋರು SM ಕೃಷ್ಣ ಮಿನಿಸ್ಟರ್ ಆಗಿದ್ರು, ನಾನು ಕೃಷ್ಣ, ನಾನೇ ಯಾವಾಗ ಆಯ್ತೀನಿ ಅಂದರೆ ಹಿಂಗೆ ಹೇಳೋಕ್ಕಾಗತ್ತೆ? ನಮ್ಮ ಜನ ಈ ಥರ ಪ್ರಶ್ನೆ ಕೇಳ್ತಾರೆ. ಅಲ್ಲ ಸ್ವಾಮಿ, SM ಕೃಷ್ಣ ಆಗಿದ್ರು, ನಾನು SM ಕೃಷ್ಣ ಆಗೋದು, ನಾನು ಯಾಕೆ ಆಗಲಿಲ್ಲ ಅಂದರೆ ಹಾಗಲ್ಲ. ಅದಕ್ಕೋಸ್ಕರವಾಗಿ ನಾವು ಮಾಡುವ ಊಟ, ಕಟ್ಟುತ್ತಿರುವ ಮನೆ, ಮಾಡಿಕೊಳ್ತಿರೋ ಮದುವೆ,
ಪ್ರತಿಯೊಂದಕ್ಕೂ ಕೂಡ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಳ್ತಾ ಇದ್ದೀವಿ, ದೇವರ ಹೆಸರು ಹೇಳ್ತಾ ಇದ್ದೀವಿ, ಇದು ಮೋಸ ಆಗ್ತಾ ಇದೆ, ಇದು ನಿಮ್ಮಗಳ ಮೇಲೆ ಶಾಪವಾಗಿ ಪರಿಣಮಿಸ್ತಾ ಇದೆ. ಭಗವಂತ ಅವನೇ ಅಂತೀರಾ, ಭಗವಂತನ ಮಾಡಬೇಕು ಅಂತೀರಾ, ಆದರೆ ಪ್ಲ್ಯಾನ್ ಎಲ್ಲ ನಿಮ್ಮದೇ. ಆ ರೀತಿಯಾಗಿ ಸೂರ್ಯನನ್ನು ಅಳವಡಿಸ್ಕೊಳ್ತಕ್ಕಂತಹ ವಿಚಾರಕ್ಕೆ ಹೋಗಬೇಕು ಅಂತಕ್ಕಂಥ ಲೆಕ್ಕಾಚಾರಕ್ಕೆ ನೀವು ಹೋಗೋದೇ ಆದರೆ, ನಿಮ್ಮ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ನಕ್ಷತ್ರದಲ್ಲಿ ಯಾವ ಮಕ್ಕಳು ಹುಟ್ಟಿದ್ದಾರೆ, ನಿಮಗೆ ಸಿಕ್ಕಿರುವಂಥ ಗಂಡ ಹೆಂಡತಿ ಯಾವ ನಕ್ಷತ್ರದಲ್ಲಿದ್ದಾರೆ, ಸೂರ್ಯನಿಗೂ ಚಂದ್ರನಿಗೂ ಮಧ್ಯ ಇರತಕ್ಕಂಥದ್ದೇ ನಕ್ಷತ್ರ, ಇವರನ್ನು ಒಂದು ಮಾಡ್ತಕ್ಕಂಥದ್ದೇ ನಕ್ಷತ್ರ. ಯಾರನ್ನು ಒಂದು ಮಾಡೋದು? ಸೂರ್ಯ ಮತ್ತು ಚಂದ್ರನನ್ನು ಒಂದು ಮಾಡುವುದೇ ನಕ್ಷತ್ರ. ನೀವು ತಿಳ್ಕೊಳ್ಬೇಕಾಗಿರೋದೇನು? ಸೂರ್ಯ ಚಂದ್ರ ನಕ್ಷತ್ರ ಬಿಟ್ಟು ಬೇರೆ ಯಾವುದೇ ದೇವರು ಪ್ರಪಂಚದಲ್ಲಿ ಇಲ್ಲ. ನೀವು ಸಾವಿರಾರು ಕೋಟಿ ದೇವರುಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀರಾ, ಅದು ನನಗೆ ಬೇಡ. ಸೂರ್ಯ ಚಂದ್ರ ಅಷ್ಟೇ ಪ್ರತ್ಯಕ್ಷ ದೇವರು. ಆ ಸೂರ್ಯ ಚಂದ್ರನ ನಿಮ್ಮ ಮನೆಯಲ್ಲಿ, ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಮಕ್ಕಳಲ್ಲಿ, ಗಂಡ ಹೆಂಡತಿಯಲ್ಲಿ, ನಿಮ್ಮ ಹೃದಯದಲ್ಲಿ ಕೂರಿಸ್ತಕ್ಕಂತಹ ಪ್ರಜ್ಞೆ ನಿಮಗಿದ್ದರೆ, ಬೇಕಾಗಿದ್ದರೆ ನಮ್ಮಲ್ಲಿ ಆ ಮಾರ್ಗದರ್ಶನ ಸಿಗತ್ತೆ. ತಾಳ್ಮೆಯಿಂದ ತಿಳ್ಕೊಳ್ತೀನಿ ಅಂದರೆ, ಈ ವಿಚಾರವನ್ನು ತಿಳ್ಕೊಳ್ಳೋದೇ ಆದರೆ ಇಡೀ ಕುಟುಂಬ ಒಂದೇ ಅಸ್ತ್ರ, ನಿಮ್ಮ ಮನೆಯಲ್ಲಿ ಸೂರ್ಯ ಚಂದ್ರ ಇದ್ದಾರಾ, ಇದನ್ನು ಡಿಸೈಡ್ ಮಾಡಿ ತಿಳ್ಕೊಳ್ಳಿ, ಇಡೀ ಕುಟುಂಬ ಬದಲಾವಣೆ ಆಗತ್ತೆ. ಈ ಪ್ರಯತ್ನವನ್ನು ಪ್ರತಿಯೊಬ್ಬರು ಮಾಡಬೇಕು. ಶುಭ ಶುಕ್ರವಾಗಿರ್ತಕ್ಕಂತಹ ಈ ಸೂರ್ಯಚಂದ್ರನ ನಿಮ್ಮ ಮನೆಯಲ್ಲಿ ಕೂರಿಸ್ಕೊಳ್ತಕ್ಕಂಥ ಪ್ರಯತ್ನ ಮತ್ತು ಎಲ್ಲರ ಮನಸ್ಸನ್ನು ಹೃದಯದಲ್ಲಿ ಕೂರಿಸ್ತಕ್ಕಂಥ ಪ್ರಯತ್ನ ಆಗಬೇಕು ಅಂದರೆ, ನಮ್ಮ ಭಗವಂತ ಅಂತಕ್ಕಂಥವನು ಪ್ರತಿ ಕ್ಷಣದಲ್ಲೂ ನಮ್ಮ ಒಟ್ಟಿಗೇ ಇರ್ತಾರೆ, ಎಲ್ಲೂ ಹೋಗಲ್ಲ. ನಾವು ದೇವಸ್ಥಾನಕ್ಕೂ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಇಂಥ ದೃಢತೆಯನ್ನು ನೀವೆಲ್ಲ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಗುರುಗಳೇ, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ಪ್ರಶ್ನೆಗಳು ಹಾಗೂ ನಮ್ಮ ವೀಕ್ಷಕರ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ನೋಡ್ತಿರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 9513393251, 91082588834.